नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ओम विष्णुपादाय कृष्णप्रेष्ठाय भूतले नमस्ते गौरसेवायां सुधानिमिलिता पुण्यवादो पूर्वपादार्थो हरणाशं प्रच ಶ್ಲೋಕ 6 ಅಧ್ಯಾಯ 5 ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ನುಮಯೋ ಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ಮಹಾಬಾಹೋ ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತುಮಯೋ ಗತಃ ದುಃಖಮಾಪ್ತುಮಯೋ ಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ ನ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋ ಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸ ಆಶ್ರಮವು ತು ಆದರೆ ಮಹಾಬಾಹುವೆ ದುಃಖವನ್ನು ಆಪ್ತುಂ ಉಂಟು ಮಾಡುತ್ತದೆ. ಅಯೋಗತಃ ಭಕ್ತಿ ಸೇವೆ ಇಲ್ಲದೆ ಯೋಗಯುಕ್ತ ಭಕ್ತಿ ಸೇವೆಯಲ್ಲಿ ತೊಡಗಿದ ಮುನಿ ಚಿಂತಕನು ಬ್ರಹ್ಮ ಪರಮೋನ್ನತವನ್ನು ನಚಿರೇಣ ವಿಳಂಬವಿಲ್ಲದೆ ಅಧಿಗಚ್ಚತಿ ಹೊಂದುತ್ತಾನೆ. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತುಂ ಅಯೋಗತಃ. ಸನ್ಯಾಸ ಅಂತ ಹೇಳಿದ್ರೆ ಕರ್ಮ ಸನ್ಯಾಸ ಅಂದ್ರೆ ಕರ್ಮವನ್ನ ಬಿಡುವಂಥದ್ದು. ಹೇಗೆ ಬಿಡುವುದು ಕರ್ಮವನ್ನ? ಅಯೋಗತಃ. ಅಯೋಗತ ಅಂತ ಹೇಳಿದ್ರೆ ಏನು? ಯೋಗ ಅಂತ ಹೇಳಿದ್ರೆ ಭಗವಂತನೊಟ್ಟಿಗೆ ಸಂಪರ್ಕ, ಭಕ್ತಿ. ಆ ಭಕ್ತಿ ಇಲ್ಲದೆ ಸನ್ಯಾಸ ಮಾಡಿದ್ರೆ ಅಂದ್ರೆ ಭಕ್ತಿ ಇಲ್ಲದೆ ಕರ್ಮವನ್ನ ತ್ಯಾಗ ಮಾಡಿದರೆ ಅವನಿಗೇನಾಗ್ತದೆ ಅಂತ ಹೇಳಿದ್ರೆ ದುಃಖಂ ಆಪ್ನುಹು, ಅವನಿಗೆ ದುಃಖ ಸಿಗ್ತದೆ, ಬೇರೆ ಏನು ಸಿಗುವುದಿಲ್ಲ. ಜ್ಞಾನಿಗೆ ಸಿದ್ಧಿ ಸಿಗ್ಬೇಕಿದ್ರೆ ಭಕ್ತಿ ಬೇಕೇ ಬೇಕು. ಭಕ್ತಿ ಇಲ್ಲ ಅಂದ್ರೆ ಜ್ಞಾನಿಗೆ ಕೂಡ ಸಿದ್ಧಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಕರ್ಮಿಗೆ ಸಿದ್ಧಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಸಿದ್ಧಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಯಾರೋ ಒಬ್ಬ ವ್ಯಕ್ತಿಗೆ ಸಿದ್ಧಿ ಏನೋ ಒಂದು ಆಗಿದೆ ಅಂತ ಹೇಳಿದ್ರೆ ಅವನು ಅದರಲ್ಲಿ ಭಕ್ತಿ ಮಿಲನವಾಗಿದೆ ಅಂತ ಹೇಳಿ. ಭಕ್ತಿ ಪ್ರಧಾನ ಇಲ್ಲ, ಭಕ್ತಿ ಗೌಣವಾಗಿರ್ತದೆ. ಆದ್ರೆ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಆದ್ರೆ ಯಾರು ಮುನಿ ಅಂತ ಹೇಳಿದ್ರೆ ಯಾರು ತನ್ನ ಜೀವನವನ್ನ ಭಗವಂತನ ಜ್ಞಾನಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾನೆ, ಅಂತಹ ಮುನಿ ಯೋಗದ ಜೊತೆ ಅಂದ್ರೆ ಭಗವಂತನ ಜೊತೆ ಸಂಪರ್ಕದಲ್ಲಿ ಇಟ್ಟುಕೊಂಡು ಭಗವಂತನ ಸೇವೆ ಮಾಡಿಕೊಂಡು ಮಾಡಿದ್ರೆ ಅಂತಹ ವ್ಯಕ್ತಿಗೆ ಇಮಿಡಿಯೇಟ್ ಕೂಡ್ಲೆ ಅಂದ್ರೆ ಬೇಗನೆ ವಿಳಂಬವಿಲ್ಲದೆ ಅವನಿಗೆ ಭಗವಂತನ ಪರಮ ಉನ್ನತವಾದಂತಹ ಸ್ಥಾನ ಸಿಗ್ತದೆ, ಬ್ರಹ್ಮ ಪ್ರಾಪ್ತಿ ಆಗ್ತದೆ. ಬ್ರಹ್ಮ ಅಂತ ಹೇಳಿದ್ರೆ ಏನು? ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮನ ಸೇವೆ ಸಿಗ್ತದೆ ಆ ಮುನಿಗೆ. ಮುನಿ ಯಾರು ಇಲ್ಲಿ? ಭಗವಂತನ ಭಗವದ್ ಭಕ್ತ. ಅನುವಾದ. ಶ್ರೀ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮ ಪ್ರಭುವನ್ನು ಪಡೆಯುತ್ತಾನೆ. ಮುನಿ ಅಥವಾ ಮೌನಿ ಅಂತ ಹೇಳಿದ್ರೆ ಅವನಿಗೆ ವಿಚಾರಗಳ ಬಗ್ಗೆ ಆಸಕ್ತಿ ಇಲ್ಲ, ಬರೀ ಭಗವಂತನ ವಿಚಾರಗಳ ಬಗ್ಗೆ ಮಾತ್ರ ಆಸಕ್ತಿ. ಅಂಥವನು ವಿಚಾರವಂತ. ಅಂತಹ ವಿಚಾರವಂತ ಯಾವಾಗ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತನಾಗಿರ್ತಾನೆ ಅವನು ಶೀಘ್ರವಾಗಿ ಭಗವಂತನ ಧಾಮ ತಲುಪ್ತಾನೆ, ಭಗವಂತನ ಸೇವೆ ದೊರಕ್ತದೆ ಅವನಿಗೆ. ಎಷ್ಟು ಕ್ಲಿಯರ್ ಆಗಿ ವ್ಯತ್ಯಾಸ ಗೊತ್ತಾಗುತ್ತೆ ಅಂತ ನೋಡಿ. ಇಲ್ಲಿ ಸುಮ್ಮನೆ ಜ್ಞಾನ ಮಾರ್ಗ ಸನ್ಯಾಸ ಮಾರ್ಗ ತಗೊಂಡು ಏನು ಪ್ರಯೋಜನ ಇಲ್ಲ. ಅದರ ಹೊರತಾಗಿ ಎಲ್ಲಾ ವಿಚಾರಗಳನ್ನ ಎಲ್ಲ ಕರ್ಮಾದಿ ಕ್ರಿಯೆಗಳನ್ನ ಭಗವಂತನ ಸೇವೆಗೆ ಮುಡಿಪಾಗಿಡ್ಬೇಕು ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಿದ್ದಾರೆ. ಭಾವಾರ್ಥ ತುಂಬಾ ಇಂಪಾರ್ಟೆಂಟ್ ಭಾವಾರ್ಥ. ಕೆಲವರ ಮನಸ್ಸಿಗೆ, ನಮ್ಮ ಮನಸ್ಸಿಗೆ ಸ್ವಲ್ಪ ದುಃಖ ಆಗಬಹುದು. ಯಾಕೆಂತ ಹೇಳಿದ್ರೆ ಏನಪ್ಪಾ ಇದು ಅಂತ ಹೇಳಿ, ಯಾಕೆಂದ್ರೆ ನಾವು ಅಂಥ ಜೀವನ ನಡೆಸ್ತಾ ಇದ್ದ ಕಾರಣ. ಆದ್ರೆ ಇದನ್ನು ಹೃದಯಕ್ಕೆ ತಕೊಂಡು ನಾವು ಬದಲಾವಣೆ ಆಗ್ಬೇಕು. ಇದನ್ನು ಹೃದಯಕ್ಕೆ ತಕೊಂಡು ಬದಲಾವಣೆ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಇನ್ನೂ ಭಗವಂತನಿಗೆ ಭಕ್ತರಿಗೆ ಹತ್ರ ಆಗ್ತೇವೆ. ಸನ್ಯಾಸಿಗಳಲ್ಲಿ 2 ವರ್ಗಗಳಿವೆ.
ಸನ್ಯಾಸಿಗಳಲ್ಲಿ ಎರಡು ವರ್ಗಗಳಿವೆ. ಒಂದು ಸನ್ಯಾಸ ಅಂತ ಹೇಳಿದ್ರೆ ಏನು? ಎಲ್ಲವನ್ನ ತ್ಯಜಿಸುವುದು, ಎಲ್ಲವನ್ನ ತ್ಯಜಿಸುವುದು. ಇನ್ನೊಂದು ಸನ್ಯಾಸ ಏನು ಅಂತ ಹೇಳಿದ್ರೆ ಭಕ್ತಿಯಲ್ಲಿ ದೃಢನಾಗಿ ಎಲ್ಲವನ್ನೂ ಭಕ್ತಿ ಸೇವೆಯಲ್ಲಿ ತೊಡಗಿಸುವುದು. ಎರಡು ರೀತಿಯ ಸನ್ಯಾಸ. ಎಲ್ಲವನ್ನು ತ್ಯಜಿಸಿ, ಅದಕ್ಕೆ ಮಿಥ್ಯಾಚಾರಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಸ್ಥಿತಿಯಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಆ ಕೆಪಾಸಿಟಿ ನಮಗಿಲ್ಲ. ಆಗ ನಾವು ಮಿಥ್ಯಾಚಾರ ಆಗ್ಬಿಡ್ತದೆ. ಸುಮ್ನೆ ಬಿಡುದು ಎಲ್ಲವನ್ನು. ನಂಗೆ ಅದು ಬೇಡ, ಇದು ಬೇಡ, ನಾನೆಲ್ಲ ಬಿಟ್ಟಿದ್ದೇನೆ ಅಂತ ಹೇಳುವಂಥದ್ದು. ಆ ರೀತಿಯ ಸನ್ಯಾಸಿ ಒಬ್ಬ. ಇನ್ನೊಬ್ಬ ಸನ್ಯಾಸಿ ಏನು ಅಂತ ಹೇಳಿದ್ರೆ ಭಗವಂತನ ಸೇವೆಗೋಸ್ಕರ ಎಲ್ಲವನ್ನ ನಿಯೋಜಿಸಿ ಭಗವಂತನ ಸೇವೆಯಲ್ಲಿ ನ್ಯಾಸನಾಗಿರ್ತಾನೆ, ಸ್ಥಿತನಾಗಿರ್ತಾನೆ. ಸಮ್ಯಕ್ ರೂಪೇಣ ನ್ಯಾಸ. ಯಾರು ಎರಡು ವರ್ಗಗಳು? ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ನೋಡೋಣ. ಮಾಯಾವಾದಿ ಸನ್ಯಾಸಿಗಳು ಸಾಂಖ್ಯ ಸಿದ್ಧಾಂತದ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ಸಾಂಖ್ಯ ಯೋಗ ಏನು ಅಂತ ಹೇಳಿ ನಿನ್ನೆ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಅದು ಜ್ಞಾನ ಮಾರ್ಗ. ಅಲ್ಲಿ ಬೇರೆ 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 ಜೀವನದ, ಹೇಗೆ ನಮಗೆ ಜೀವನ ಸಿಕ್ಕಿತು, ಹೇಗೆ ಈ ಶರೀರ ಸಿಕ್ಕಿತು ಅಂತ ಹೇಳಿ ವಿಂಗಡಣೆ ಮಾಡಿ, ವಿಶ್ಲೇಷಣೆ ಮಾಡಿ ಅರ್ಥ ಮಾಡಿಕೊಂಡು ಭಗವಂತ ಯಾರು ಅಂತ ತಿಳ್ಕೊಳ್ಳುವಂತ ಮಾರ್ಗ. ಅದರಲ್ಲಿ ಯಾರು ತೊಡಗಿರ್ತಾರೆ? ಮಾಯಾವಾದಿಗಳು ತೊಡಗಿರ್ತಾರೆ. ವೈಷ್ಣವ ಸನ್ಯಾಸಿಗಳಾದರೂ ಭಾಗವತದ ಸಿದ್ಧಾಂತದ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ಈಗ ಮಾಯಾವಾದಿ ಯಾರು, ವೈಷ್ಣವ ಯಾರು ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾರು ಕೃಷ್ಣನನ್ನ ನಂಬುದಿಲ್ಲ, ಕೃಷ್ಣನನ್ನು ಒಂದು ಶಕ್ತಿ ಅಂತ ನಂಬುತ್ತಾರೆ, ಕೃಷ್ಣನನ್ನು ಒಂದು ವ್ಯಕ್ತಿ ಅಂತ ನಂಬುವುದಿಲ್ಲ. ನಂಬುದಲ್ಲ, ಅವನು ಆಕ್ಸೆಪ್ಟೇ ಮಾಡುದಿಲ್ಲ. ಶಾಸ್ತ್ರ ಇಷ್ಟೆಲ್ಲ ಹೇಳಿದ್ರು ಕೂಡ ಅವರು ಆಕ್ಸೆಪ್ಟೇ ಮಾಡುದಿಲ್ಲ. ಭಗವದ್ಗೀತೆಯಲ್ಲಿ ಎಷ್ಟು ಓದಿದ್ರು ಕೂಡ ಎಲ್ಲ ಕಡೆ ಸಿಗುವಂಥದ್ದು ಭಗವಂತ ಯಾರು ಅಂತ ಹೇಳಿ. ಭಗವಂತ ಯಾರು? ಒಂದು ರೂಪ ಇರುವ ಸಚ್ಚಿದಾನಂದ ರೂಪನಾದಂತಹ ಭಗವಂತ ಅಂತ ಹೇಳಿ ಬ್ರಹ್ಮ ಕೂಡ ಹೇಳ್ತಾರೆ. ಗೋವಿಂದಂ ಆದಿ ಪುರುಷಂ ತಂ ಅಹಂ ಭಜಾಮಿ. ಪುರುಷ ಅಂತ ಹೇಳ್ತಾರೆ. ಪುರುಷ ಅಂತ ಹೇಳಿದ್ರೆ ಏನು? ವ್ಯಕ್ತಿ, ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವ ಇಲ್ಲ, ವ್ಯಕ್ತಿತ್ವ ಇಲ್ಲ ಅಂತ ಹೇಳುದೇ ಮಾಯಾವಾದಿ. ಅಂದ್ರೆ ಅದು ಮಾತ್ರ ಅಲ್ಲ, ಅಷ್ಟರಲ್ಲಿ ನಿಂತ್ರೆ ತೊಂದರೆ ಇಲ್ಲ. ಆದ್ರೆ ಏನ್ ಮಾಡ್ತಾರೆ? ಭಗವಂತ ಆ ಶಕ್ತಿ ಇಲ್ಲಿ ಬರುವಾಗ ಅವನು ನಮ್ಮ ಹಾಗೆ ದೇಹವನ್ನ ಪಡಿತಾನೆ ಅಂತ ಹೇಳ್ತಾರೆ. ನಮ್ಮ ಹಾಗೆ ದೇಹ ಅಂದ್ರೆ ಭಗವಂತನ ದೇಹ ಸತ್ ಚಿತ್ತ ಆನಂದ ಅಲ್ಲ ಅಂತ ಹೇಳ್ತಾರೆ. ಈಗ ನಮ್ಮ ದೇಹ ಸತ್ ಚಿತ್ತ ಆನಂದ ಅಲ್ಲ, ಅವರು ಕೂಡ ಹೇಳ್ತಾರೆ ಭಗವಂತನ ದೇಹ ಇಲ್ಲಿ ಬರುವಾಗ ಸತ್ ಚಿತ್ ಆನಂದ ಅಲ್ಲ ಅಂತ ಹೇಳ್ತಾರೆ. ಅಂತಹ ಮಾಯಾವಾದಿಗಳು ಭಗವಂತನ ದ್ರೋಹಿಗಳು. ಯಾಕೆ ಅಂತ ಹೇಳಿದ್ರೆ ಭಗವಂತ ಕ್ಲಿಯರ್ ಆಗಿ ಹೇಳಿದ್ದಾರೆ, ಜನ್ಮ ಕರ್ಮ ಚ ಮೇ ದಿವ್ಯಂ. ಜನ್ಮ ಕರ್ಮ ಇದೆಲ್ಲ, ನನ್ನ ಜನ್ಮ ಕರ್ಮ ಎಲ್ಲ ಏನು ದಿವ್ಯ. ಎಷ್ಟು ಕ್ಲಿಯರ್! ಇದನ್ನೇನು ಕನ್ಫ್ಯೂಷನ್ ಇದೆ ಇದರಲ್ಲಿ? ಇದು ಯಾರಿಗೂ ಸಂಸ್ಕೃತ ಅರ್ಥ ಆಗ್ಬೇಕು ಅಂತ ಇಲ್ಲ, ಸಾಮಾನ್ಯ ಜ್ಞಾನ ಸಾಕು. ಅದಕ್ಕೇನು ದೊಡ್ಡ ಫಿಲಾಸಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಗತ್ಯ ಇಲ್ಲ. ಭಗವಂತನೇ ಹೇಳ್ತಾ ಇದ್ದಾರೆ, ಜನ್ಮ ಕರ್ಮ ಚ ಮೇ ಅಂತ ಹೇಳಿದ್ರೆ ನನ್ನ ಅಂದ್ರೆ ಒಂದು ಶಕ್ತಿಯದ್ದಲ್ಲ, ನನ್ನ ಅಂದ್ರೆ ವ್ಯಕ್ತಿ. ಈಗ ಯಾವುದೋ ಒಂದು ಶಕ್ತಿಗೆ ನನ್ನ ಅಂತ ಹೇಳಲಿಕ್ಕೆ ಆಗ್ತದ? ಇಲ್ಲ. ನನ್ನ ಜನ್ಮ, ನನ್ನ ಕರ್ಮ ದಿವ್ಯ ಅಂತ ಹೇಳಿದ್ರೆ ಏನು? ದಿವ್ಯ ಅಂತ ಹೇಳಿದ್ರೆ ಆಧ್ಯಾತ್ಮಿಕ, ಭೌತಿಕ ಅಲ್ಲ. ಆದ್ರೆ ಮಾಯಾವಾದಿಗಳು ಏನ್ ತಗೊಳ್ತಾರೆ ಅಂತ ಹೇಳಿದ್ರೆ, ಭಗವಂತ ಈ ಧಾಮಕ್ಕೆ ಬರುವಾಗ, ಯಾವ ಧಾಮಕ್ಕೆ ಬರುವಾಗ? ಭೂಮಿಗೆ ಬರುವಾಗ, ಭೂಲೋಕಕ್ಕೆ ಬರುವಾಗ, ಅವನ ಲೀಲೆಗಳು ಮಾಡುವಾಗ, ಆ ಲೀಲೆ ಮಾಡ್ಲಿಕ್ಕೋಸ್ಕರ ಈ ಭೂಮಿಯಲ್ಲಿ ಉಂಟಾದಂತಹ ದೇವನ್ನ ಪಡೆದಿದ್ದಾನೆ ಅಂತ ಹೇಳಿ ದ್ರೋಹ ಮಾಡ್ತಾರೆ. ಈ ರೀತಿಯಲ್ಲಿ ದ್ರೋಹ ಮಾಡ್ತಾರೆ. ಆದ ಕಾರಣ ನಾವು ಅಂತಹ ಮಾಯಾವಾದಿಗಳಿಂದ ದೂರ ಇರಬೇಕು. ಈಗ ಮಾಯಾವಾದಿಗಳಿಲ್ಲ, ಎಲ್ಲ ಕನ್ಫ್ಯೂಷನ್ ಇರುವುದು ಎಲ್ಲರ ಹತ್ರ. ಮಾಯಾವಾದಿಗಳಂತ ಸಿಗುದು ಅಪರೂಪ. ಮಾಯಾವಾದವೂ ಇಲ್ಲ, ಯಾವ ವಾದವೂ ಇಲ್ಲ, ಕನ್ಫ್ಯೂಷನ್ ಆಗಿ. ಈಗ ತುಳುವಿನಲ್ಲಿ ಒಂದು ಮಾತುಂಟು, ಸಜ್ಜಿಗೆ ಬಜಿಲ್ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಾಂದ್ರೆ ಹಿಂದಿಯಲ್ಲಿ ಚೌ ಬಾತ್ ಅಂತ ಹೇಳ್ತಾರೆ. ಅಂದ್ರೆ ಹುಳಿ ಕಹಿ ಎಲ್ಲ ಮಿಕ್ಸ್ ಆಗಿ ಏನು ಅಂತಲೇ ಗೊತ್ತಿಲ್ಲ, ಅಂತಹ ಸ್ಥಿತಿ ನಮ್ಮ ಮನಸ್ಥಿತಿಯಲ್ಲಿದೆ. ಆದ ಕಾರಣ ಆ ಸ್ಥಿತಿಯಲ್ಲಿ ಇರುವವರು ನಾವು ಅದರಿಂದ ಹೊರಗೆ ಬರಬೇಕಿದ್ರೆ ಈ ಎರಡನೇ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಅದರ ದಾಸರಾಗಬೇಕು. ಯಾರದು ದಾಸರಾಗಬೇಕು? ವೈಷ್ಣವ. ಯಾರು ವೈಷ್ಣವ? ವೈಷ್ಣವ ಯಾರು ಅಂತ ಹೇಳಿದ್ರೆ ವಿಷ್ಣುವನ್ನ ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡಿದ್ರು. ವಿಷ್ಣು ಭಕ್ತ ಭವೇದ್ ದೈವೋ ಆಸುರಂ ತದ್ವಿಪರ್ಯಯ. ವೈಷ್ಣವ ಯಾರು ಅಂತ ಹೇಳಿದ್ರೆ ವಿಷ್ಣು ಭಕ್ತನಾಗಿರ್ತಾನೆ. ಮಾಯವಾದಿ ಯಾರು? ಆಸುರಿಯಾಗಿರ್ತಾನೆ. ಯಾಕಂದ್ರೆ ಅವನು ಇಂಡೈರೆಕ್ಟ್ಲಿ ಆಗಿ ಭಗವಂತನನ್ನ ನಂಬುದಿಲ್ಲ, ಭಗವಂತನ ರೂಪವನ್ನ ಆಕ್ಸೆಪ್ಟ್ ಮಾಡುದಿಲ್ಲ. ಭಗವಂತ ಒಂದು ಶಕ್ತಿ ಅಂತ ಹೇಳ್ತಾರೆ, ಆದ್ರೆ ಭಗವಂತನ ಹೆಸರು ಕೃಷ್ಣ ಅಂತ ಆಲ್ ಅಟ್ರಾಕ್ಟಿವ್, ಎಲ್ಲರನ್ನ ಆಕರ್ಷಿಸುವ ಅಂತ ಹೇಳಿದ್ರೆ ಏನು ಆಕರ್ಷಿಸುದು?
ಯಾವುದನ್ನ ಆಕರ್ಷಿಸುತ್ತೆ ಅದನ್ನೆಲ್ಲ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರ ಕೈಯಲ್ಲಿ. ಈ ರೀತಿಯಲ್ಲಿ ನಮಗೆ ಎರಡರ ವ್ಯತ್ಯಾಸ ಚೆನ್ನಾಗಿ ಅರ್ಥ ಆದ್ಮೇಲೆ ಮುಂದೆ ಹೋಗೋಣ. ಭಾಗವತವು ವೇದಾಂತ ಸಿದ್ಧಾಂತ ನೋಡಿ, ವೈಷ್ಣವ ಸನ್ಯಾಸಿಗಳಾದರೂ ಭಾಗವತದ ಸಿದ್ಧಾಂತದ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ತುಂಬಾ ಇಂಪಾರ್ಟೆಂಟ್. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸಿದ್ಧಾಂತ ಬೂಲಿಯ ಚಿತ್ತ ನ ಕರ ಆಲಸ. ನಾವು ಸುಮ್ಮನೆ ಕತೆ ಕೇಳುವುದಲ್ಲ. ಈಗ ನಾವೆಲ್ಲ ಹೇಳ್ತೇವಲ್ಲ, ಕತೆ ಕೇಳುದು, ಭಗವಂತನ ಕತೆ ಕೇಳ್ತಾರೆ, ಜಪ ಮಾಡ್ತಾರೆ ಅಷ್ಟೇ. ಇಲ್ಲ, ಸಿದ್ಧಾಂತ ತುಂಬಾ ಇಂಪಾರ್ಟೆಂಟ್ ನಮಗೆ. ಶಾಸ್ತ್ರ ತುಂಬಾ ಇಂಪಾರ್ಟೆಂಟು. ಆ ಶಾಸ್ತ್ರ ಯಾವುದು? ಭಾಗವತದ ಆಧಾರದ ಶಾಸ್ತ್ರ. ಯಾಕೆ ಭಾಗವತ ಆಧಾರ ಶಾಸ್ತ್ರ ಅಂತ ಹೇಳಿ ಎರಡನೇ ಲೈನಲ್ಲಿ ಹೇಳಿದ್ದಾರೆ. ಆ ಭಾಗವತ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಭಾಗವತದ ಆಧಾರದ ಮೇಲೆ ಭಗವಂತನನ್ನ ಶುದ್ಧ ರೀತಿಯಲ್ಲಿ ಭಕ್ತಿ ಮಾಡುದು, ಬೇರೆ ಯಾರನ್ನಲ್ಲ. ಶುದ್ಧ ರೀತಿಯಲ್ಲಿ ಭಕ್ತಿ ಆದ್ರೆ ಏನಂದ್ರೆ, ಶುದ್ಧ ರೀತಿಯ ಭಕ್ತಿ ಅಂದ್ರೆ ಭಗವಂತ ಬಿಟ್ರೆ ಬೇರೆ ಯಾರು ಇಲ್ಲ. ತದೇಕ ಶರಣಂ, ಕೃಷ್ಣ ಏಕ ಶರಣಂ. ಅದಕ್ಕೆ ಶುದ್ಧ ಭಕ್ತಿ ಅಂತ ಹೇಳುದು. ಆದ್ರೆ ನಾವೇನ್ ಮಾಡ್ತೇವೆ? ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ಅದಕ್ಕೆ ಪಾಷಂಡಿ ಅಂತ ಹೇಳ್ತಾರೆ. ಎಲ್ಲರನ್ನು ಒಂದೇ. ಬ್ರಹ್ಮ ರುದ್ರಾದಿ ದೇವತೈಹಿ ಸಮತ್ವೇನ ಪಶ್ಯೇತ ಪಾಷಂಡಿ ಭವೇ ಧ್ರುವಂ ಅಂತ ಹೇಳ್ತಾರೆ. ಯಾರು ಎಲ್ಲರನ್ನು ಒಂದೇ ಅಂತ ಹೇಳ್ತಾರೆ, ಬ್ರಹ್ಮ ರುದ್ರ ಎಲ್ಲ ದೇವಾದಿ ದೇವತೆಗಳು, ಕೃಷ್ಣ ಭಗವಂತ ಎಲ್ಲರೂ ಒಂದೇ ಅಂತ ಹೇಳಿದ್ರೆ ಅವನು ಪಾಷಂಡಿ ಅಂತ, ಮೂರ್ಖ ಅಂತ ಅರ್ಥ ಶಾಸ್ತ್ರ ಹೇಳ್ತದೆ. ಆದ ಕಾರಣ ನಮಗೆ ಕ್ಲಿಯರ್ ಗೊತ್ತಾಗ್ಬೇಕು, ಎಲ್ಲರೂ ಒಂದೇ. ಯಾವ್ದ್ರಲ್ಲಿ ಎಲ್ಲರೂ ಒಂದೇ? ಎಲ್ಲರೂ ಒಂದೇ ಯಾವ್ದ್ರಲ್ಲಿ ಅಂದ್ರೆ ಗುಣದಲ್ಲಿ ಎಲ್ಲರೂ ಒಂದೇ ಅಂತ ತಗೊಳ್ಬಹುದು, ಆದ್ರೆ ಗಾತ್ರದಲ್ಲಿ ಅಲ್ಲ. ಗಾತ್ರದಲ್ಲಿ ಅಲ್ಲ. ಗಾತ್ರದಲ್ಲಿ ಅಂದ್ರೆ ಶಕ್ತಿಯಲ್ಲಿ ಅಲ್ಲ, ಗಾತ್ರದಲ್ಲಿ ಅಲ್ಲ, ಆಮೇಲೆ ಅವನಿಗೆ ಇರುವ ಕೆಪಾಸಿಟಿಯಲ್ಲಿ ಅಲ್ಲ. ಯಾಕಂತ ಹೇಳಿದ್ರೆ ಭಗವಂತ ಅಂತ ಹೇಳಿದ್ರೆ ಯಾರು? ಭಗವಂತ ಅಂತ ಹೇಳಿದ್ರೆ ಷಡ್ ಐಶ್ವರ್ಯ ಪೂರ್ಣನಾದವನು. ಐಶ್ವರ್ಯಸ್ಯ ಸಮಗ್ರಚ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಡಂ ಇತಿ ಭಗಂಗಣ ಅಂತ. ಅಂದ್ರೆ ಈ ಎಲ್ಲಾ ಷಡ್ ಐಶ್ವರ್ಯಗಳನ್ನು ಸಂಪೂರ್ಣವಾಗಿರುವವನು ಭಗವಂತ. ಅದನ್ನು ಭಗವಂತ ತನ್ನ ಲೀಲೆಗಳಲ್ಲಿ ತೋರಿಸಿಕೊಟ್ಟಿದ್ದಾನೆ. ಚಿಕ್ಕ ಲೀಲೆಯಲ್ಲಿ, ಚಿಕ್ಕದಿರುವಾಗ, ಚಿಕ್ಕ ವಯಸ್ಸಿರುವಾಗ, 5ನೇ ವಯಸ್ಸಿರುವಾಗ ಇರಬಹುದು, ಚಿಕ್ಕ ಚಿಕ್ಕ ವಯಸ್ಸಿರುವಾಗ ಏನೆಲ್ಲ ಮಾಡಿದ್ದಾರೆ ಭಗವಂತ. ಉದಾಹರಣೆಗೆ ಗೋವರ್ಧನ ಪರಿವರ್ತವನ್ನ 7 ವರ್ಷ ಇರುವಾಗ ಆಗಿರ್ಬೇಕು, 2 ಕಿರುಬೆರಳಲ್ಲಿ ಎತ್ತಿ ತೋರಿಸಿದ್ದಾರೆ. ಚಿಕ್ಕ ಮಗು ಹಾಲು ಕುಡಿಯುವಂತಹ, ಚಿಕ್ಕ ಅಮ್ಮನ ಹಾಲು ಕುಡಿಯುವಂತಹ ಚಿಕ್ಕ ಮಗು ಯಾರನ್ನ ಕೊಂದಿದ್ದಾನೆ? ಯಾರನ್ನು? ಯಾವ ರಾಕ್ಷಸಿಯನ್ನು ಕೊಂದಿದ್ದಾನೆ? ಹಾ, ಪೂತನೆ ಅಂತ ಹೇಳುವ ಮಹಾರಾಕ್ಷಸಿಯನ್ನ ಹಾಲು ಕುಡಿತ, ಅಮ್ಮನ ಪ್ರೀತಿ ಕೊಟ್ಟು ಹಾಲು ಕುಡಿತ ಭಗವಂತ ಅವರನ್ನ ಅವರಿಗೆ ಮೋಕ್ಷ ಪ್ರಾಪ್ತಿ ಕೊಟ್ಟಿದ್ದಾನೆ. ಅಂದ್ರೆ ಅವರಲ್ಲಿ ಇರುವಂತಹ ಕೆಟ್ಟ ಗುಣಗಳನ್ನೆಲ್ಲ ಕೊಂದಿದ್ದಾನೆ. ಈ ರೀತಿಯಲ್ಲಿ ಭಗವಂತ ಎಲ್ಲಾ ಷಡ್ ಐಶ್ವರ್ಯಗಳನ್ನ ತೋರಿಸಿದ್ದಾರೆ. ಆದ ಕಾರಣ ಆ ಸಿದ್ಧಾಂತವನ್ನ ಅರ್ಥ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬರೀ ಸ್ಟೋರಿ ಲೈನ್ ಅಲ್ಲ. ನನ್ಗೆ ಸ್ಟೋರಿ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಸಿದ್ಧಾಂತ ಅರ್ಥ ಆಗುವಾಗ ಸ್ಟೋರಿ. ಅದಕ್ಕೆ ಹೇಳುದು ಏನು ಅಂತ ಹೇಳಿದ್ರೆ, ಏನು ಹೇಳ್ತೇನೆ, ನಮ್ಮ ನಮ್ಮ ಗೌಡಿಯ ಸಿದ್ಧಾಂತವನ್ನು ಅರ್ಥ ಮಾಡುದು 3 ವಿಚಾರದಲ್ಲಿ. ಆ 3 ವಿಚಾರ ನನಗೆ ನೆನಪು ಬರ್ತಾ ಇಲ್ಲ. ನಿಮ್ಗೆ ಯಾರಿಗಾರು ನೆನಪು ಬರ್ತಾ ಉಂಟಾ? 3 ವಿಚಾರ ಅಂತ ಹೇಳಿ, ಕೊನೆಗೆ ಭಗವಂತನ ಪ್ರೀತಿ ಸಿಗ್ಲಿಕ್ಕೆ ಅದಕ್ಕೊಂದು ಪ್ರೊಸೆಸ್ ಇದೆ. ಆಮೇಲೆ ಅದೇನ್ ಹೇಳ್ತಾರೆ, ಎಲ್ಲ ಪ್ರಭುಪಾದರ ಪ್ರತಿಯೊಂದು ಪರ್ಪಟ್ಟು ಈ ಮೂರನ್ನ ಟಚ್ ಮಾಡ್ತದೆ. ಯಾರಿಗಾರು ನೆನಪಿದೆಯಾ? ಸಡನ್ ಮರ್ತೋಯ್ತು ನನಗೆ. ನೆನಪಿದೆಯಾ ಯಾರಿಗಾದ್ರು? ಮೆಸೇಜ್ ಹಾಕಿದ್ದಾರೆ, ನೋಡ್ತೀನಿ. ಐದು ವರ್ಷನೋ 7 ವರ್ಷನೋ ಅಂತ. ಓಕೆ. ನಂಗೆ ವರ್ಷ ನೆನಪಿಲ್ಲ. ಕೃಷ್ಣ ಯಾವ ವರ್ಷದಲ್ಲಿ ಎತ್ತಿದ ಅಂತ 7 ಅಂತ ನೆನಪು, ಆದ್ರೆ 5 ಇರ್ಲಿಕ್ಕೂ ಸಾಕು. ಅದನ್ನು ಚೆಕ್ ಮಾಡುವ ಆಮೇಲೆ. ಓಕೆ, ಅದು ನೆನಪು ಬರ್ತಾ ಇಲ್ಲ, ನೆನಪು ಬರುವಾಗ ಹೇಳ್ತೀನಿ. ಈ ರೀತಿಯಲ್ಲಿ ಸಿದ್ಧಾಂತ ತುಂಬಾ ತುಂಬಾ ಇಂಪಾರ್ಟೆಂಟ್. ಸುಮ್ಮನೆ ಸಿದ್ಧಾಂತ ಅರ್ಥ ಮಾಡಿಕೊಳ್ಳಿದ್ರೆ ಅದೊಂದು, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ರಿಲಿಜಿಯನ್ ವಿದೌಟ್ ಫಿಲಾಸಫಿ ಇಸ್ ಎ ಸೆಂಟಿಮೆಂಟ್ ಅಂತ. ಈಗ ನಾವೆಲ್ಲ ನಮ್ಮ ಚಿಕ್ಕದಿರುವಾಗ ತುಳಸಿಗೆ ಪ್ರದಕ್ಷಿಣ ಹೋಗ ಅಂತ ಹೇಳ್ತಾರೆ ಮನೆಯಲ್ಲಿ. ಎಷ್ಟು? 5 ಸಲಭ, 3 ಸಲಭ, 2 ಸಲಭ. ಯಾಕೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಹೆಚ್ಚು ಕೇಳಿದ್ರೆ ಆಕ್ಸಿಜನ್ ಸಿಗ್ತದೆ ಅಂತ ಹೇಳ್ತಾರೆ. ಹೆಚ್ಚು ಕೇಳಿದ್ರೆ ಆಕ್ಸಿಜನ್ ಸಿಗ್ತದೆ, ಇಲ್ಲಾದ್ರೆ ದೇವರ ಒಂದು ಇದು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ನಮಗೇನು ಸರಿಯಾಗಿ ಸಿದ್ಧಾಂತ ಏನು ಅಂತ ಗೊತ್ತಿಲ್ಲ. ಸಿದ್ಧಾಂತ ಗೊತ್ತಿಲ್ಲದೆ ಅದನ್ನು ಫಾಲೋ ಮಾಡಿ ಏನಾಗಿದೆ ಅಂತ ಹೇಳಿದ್ರೆ ಕೊನೆಯದೇ ಅದೊಂದು ಫಾಲೋ ಮಾಡೋದು ಅಂತ ಆಗಿದೆ, ರೂಢಿ ಅಂತ ಆಗಿದೆ. ರೂಢಿಯಲ್ಲಿ ಮಾತ್ರ ಇದೆ.
ಆ ರೂಢಿಯಲ್ಲಿ ಇದ್ದದ್ದು ಏನಾಗ್ತದೆ, ನಿಧಾನವಾಗಿ ಅದು ನಮ್ಮ ರೂಢಿಯಿಂದ ತಪ್ಪಿಕೊಂಡು ಹೋಗ್ತದೆ. ಆದ ಕಾರಣ ಸಿದ್ಧಾಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ ಸಿದ್ಧಾಂತ ಯಾರಿಗೆ, ನಮ್ಮ ವೈಷ್ಣವರಿಗೆ ಸಿದ್ಧಾಂತ ಎಲ್ಲಿಂದ ಸಿಗುವಂಥದ್ದು ಅಂತ ಹೇಳಿದ್ರೆ ಭಾಗವತದಿಂದ. ಯಾಕಂತ ಹೇಳಿದ್ರೆ ಭಾಗವತ ಅಂತ ಹೇಳುವಂಥದ್ದು ವೇದಾಂತ ಸೂತ್ರಗಳ ಸರಿಯಾದ ಭಾಷ್ಯ, ವೇದಾಂತ ಸೂತ್ರಗಳ ಸರಿಯಾದ ಭಾಷ್ಯ. ಶಾಸ್ತ್ರದಲ್ಲೇ ಹೇಳಿದೆ, ಯಾವುದರಲ್ಲಿ ಹೇಳಿದೆ? ಭಾಗವತದಲ್ಲೇ ಹೇಳಿದೆ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ. ಇದು ರಸಿಕರಿಗೆ ಮಾತ್ರ ಅರ್ಥ ಆಗುವಂತಹ ಶಾಸ್ತ್ರ. ಈ ರಸಿಕರಿಗೆ ಹೇಗೆ ಅರ್ಥ ಆಗ್ತದೆ ಅಂತ ಹೇಳಿದ್ರೆ ಇದು ಪೂರ್ಣ ಶಾಸ್ತ್ರಬದ್ಧವಾದಂತಹ ಶಾಸ್ತ್ರ. ಯಾಕೆಂದ್ರೆ ಅದು ನಿಗಮ ಕಲ್ಪ ತರುವುದು. ನಿಗಮ ಅಂತ ಹೇಳಿದ್ರೆ ವೇದಾಂತ, ವೇದಾಂತದ ಕಲ್ಪ ತರುವುದು, ಅದರಿಂದ ಬಂದಂತ, ಅದರಲ್ಲಿ ಹೇಳುವಂತದ್ದೆಲ್ಲ ವೇದಾಂತಗಳ ಶಾಸ್ತ್ರವೇ. ವೇದಾಂತ ಸೂತ್ರಗಳ, ಬ್ರಹ್ಮ ಸೂತ್ರಗಳ ನ್ಯಾಚುರಲ್ ಕಮೆಂಟ್ರಿ ಯಾವುದು? ಶ್ರೀಮದ್ ಭಾಗವತ. ಆದ್ರೆ ಮಾಯಾವಾದಿ ಸನ್ಯಾಸಿಗಳು ವೇದಾಂತ ಸೂತ್ರಗಳನ್ನು ಅಧ್ಯಯನ ಮಾಡುತ್ತಾರೆ, ಆದರೆ ಅವರು ಶಂಕರಾಚಾರ್ಯರು ಬರೆದಂತಹ ಶಾರೀರಕ ಭಾಷ್ಯ ಎನ್ನುವ ತಮ್ಮದೇ ಆದ ಭಾಷ್ಯವನ್ನು ಉಪಯೋಗಿಸುತ್ತಾರೆ. ಶಂಕರಾಚಾರ್ಯರು, ಭಗವತ್ಪಾದ ಶಂಕರಾಚಾರ್ಯರು ಯಾಕೆ ಬಂದಿದ್ದಾರೆ ಅಂತ ನಮಗೆಲ್ಲ ಗೊತ್ತು, ಅದರಲ್ಲೇನು ಸಂಶಯ ಏನಿಲ್ಲ. ಆದರೆ ಅವರೇ ಹೇಳಿರುವ ಪ್ರಕಾರ ಭಗವಂತ ಗೋವಿಂದನೇ ಸುಪ್ರೀಂ, ಟಾಪ್ ಮೋಸ್ಟ್ ಅಂತ ಹೇಳಿ ಆಕ್ಸೆಪ್ಟ್ ಮಾಡಿ ಅವರನ್ನ ಒಂದು ವ್ಯಕ್ತಿ ಅಂತ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಒಂದು ಶೋಚನೀಯ ಸ್ಥಿತಿ, ಅಂತ ಒಂದು ಶೋಚನೀಯ ಸ್ಥಿತಿ. ಯಾಕೆಂತ ಹೇಳಿದ್ರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ಅಂದ್ರೆ ಏ ಮೂಢ, ನಾನು ಇಷ್ಟೆಲ್ಲ ಬರ್ದಿದ್ದೇನೆ, ಯಾಕೆ ಬರ್ದಿದ್ದೇನೆ ಅಂತ ಹೇಳಿದ್ರೆ ಬೌದ್ಧ ಮತವನ್ನ ನಿರಾಕಾರ ಮಾಡ್ಲಿಕ್ಕೋಸ್ಕರ ಬಂದಿದ್ದೇನೆ. ನಾನು ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದೇನೆ, ನಾನು ಶಿವನ ಅಂಶ, ನಾನು ಬ್ರಾಹ್ಮಣ ರೂಪದಲ್ಲಿ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಎಲ್ಲರನ್ನು ಕನ್ಫ್ಯೂಷನ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಯಾಕೆ ಕನ್ಫ್ಯೂಷನ್ ಮಾಡ್ಲಿಲ್ಲ ಅಂದ್ರೆ ಇವರೆಲ್ಲರೂ ಏನ್ ಮಾಡ್ತಾರೆ? ವೇದವನ್ನ ನಿರಾಕಾರ ಮಾಡ್ತಾರೆ, ವೇದವಿಲ್ಲ ಅಂತ ಹೇಳ್ತಾರೆ. ಆದ ಕಾರಣ ಫಸ್ಟ್ಗೆ ವೇದವನ್ನ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಅವರ ರೀತಿಯಲ್ಲಿ ಹೇಳಬೇಕು, ಅವರಿಗೆ ಹೇಗೆ ಬೇಕು ಆ ರೀತಿಯಲ್ಲಿ ಹೇಳಬೇಕು. ಅವರಿಗೆ ಹೇಗೆ ಹೇಳಬೇಕು ಆ ರೀತಿಯಲ್ಲಿ ಹೇಳಲಿಲ್ಲ ಅಂದ್ರೆ ಅವರು ಆಕ್ಸೆಪ್ಟ್ ಮಾಡುವುದಿಲ್ಲ. ಆ ರೀತಿಯಲ್ಲಿ ಅವರು ಆಕ್ಸೆಪ್ಟ್ ಮಾಡುವ ಹಾಗೆ ಮಾಡುವುದೇ ನನ್ನ ಉದ್ದೇಶ, ಶಂಕರಾಚಾರ್ಯರು ಹೇಳ್ತಾರೆ. ಅಂದ್ರೆ ಶಾಸ್ತ್ರ ಹೇಳ್ತದೆ ಶಂಕರಾಚಾರ್ಯರ ಬಗ್ಗೆ. ಈ ರೀತಿಯಲ್ಲಿ ಭಾಗವತದ ಪಂಥದ ವಿದ್ಯಾರ್ಥಿಗಳು ಪಂಚರಾತ್ರಿಕೀ ನಿಯಮಗಳಿಗೆ, ಯಾರು ಪಂಚರಾತ್ರಿ ಬರೆದದ್ದು? ನಾರದ ಮುನಿಗಳು ಬರೆದಂತಹ ಪಂಚರಾತ್ರಿ ನಿಯಮಗಳಿಗೆ ಅನುಗುಣವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಪಂಚರಾತ್ರಿ ನಾರದರು ಬರೆದಂತ ಪಂಚರಾತ್ರ ಅಂದ್ರೆ ಏನು? 5 ದಿನದಲ್ಲಿ ಬರೆದಿರುವಂತಹ ಶಾಸ್ತ್ರಬದ್ಧವಾದಂತಹ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಆಗುವಂತಹ ಸಂಪೂರ್ಣವಾದ ಭಗವಂತನ ಸೇವೆ ಮಾಡುವ ರೀತಿ ಪ್ರಕ್ರಿಯೆಗಳನ್ನ ಬರೆದಿರುವಂತಹ ಪಾಂಚರಾತ್ರ ವಿಧಿ, ಅದನ್ನ ಭಕ್ತರು ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡಿ ಪೂಜಾ ಕೈಂಕರ್ಯಗಳಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ತಾರೆ. ಆದ್ರೆ ಜ್ಞಾನಿಗಳಾದವರು ಅಥವಾ ಮಾಯಾವಾದಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವೇದಾಂತ ಸೂತ್ರಗಳನ್ನ ಅಧ್ಯಯನ ಮಾಡ್ತಾ ನೇತಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಯಾರು ಇಲ್ಲ, ನಾನೇ ಭಗವಂತ ಅಂತ ಹೇಳುವಂತಹ ಡಿಸಿಷನ್ಗೆ ಬರ್ತಾರೆ, ಮೂರ್ಖರಾಗ್ತಾರೆ. ನಾನೇ ಭಗವಂತ ಅಂತ ಹೇಳುವಂತಹ ಡಿಸಿಷನ್ಗೆ. ಭಗವಂತನ ಶಕ್ತಿ ನನ್ನ ಹತ್ರ ಇದೆ, ಅದು ಬಿಟ್ರೆ ನಾನು ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಶಕ್ತಿ ನಾನು. ಯಾಕೆ ನಾನು ಭಗವಂತನ ಶಕ್ತಿ ಅಂದ್ರೆ ನಾನು ವಿಭಿನ್ನ ಅಂಶ, ಅದು ತಪ್ಪಲ್ಲ. ಆದ್ರೆ ನಾನೇ ಭಗವಂತ ಅಂತ ಹೇಳುದು ಮೂರ್ಖರಲ್ಲಿ ಶತಮೂರ್ಖರು ಮಾತ್ರ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಇದನ್ನು ಬೇರೆ ಏನು ಪ್ರಯೋಜನ ಇಲ್ಲ ಇದರ ಬಗ್ಗೆ ಡಿಸ್ಕಷನ್ ಮಾಡಿ. ಸಾಮಾನ್ಯ ವ್ಯಕ್ತಿ ನಮಗೆ ಅರ್ಥ ಆಗ್ತದೆ, ಇನ್ನು ಈ ಜ್ಞಾನಿಗಳಿಗೆ ಯಾಕೆ ಅರ್ಥ ಆಗುದಿಲ್ಲ? ಭಾಗವತದ ಪಂಥದ ವಿದ್ಯಾರ್ಥಿಗಳು ಪಂಚರಾತ್ರಿಕೀ ನಿಯಮಗಳಿಗೆ ಅನುಗುಣವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಆದುದರಿಂದ ವೈಷ್ಣವ ಸನ್ಯಾಸಿಗಳಿಗೆ ಭಗವಂತನ ದಿವ್ಯ ಸೇವೆಯಲ್ಲಿ ಹಲವು ಬಗೆಗಳ ಕೆಲಸಗಳಿರುತ್ತದೆ. ಅವರು ಯಾವುದನ್ನು ನಿರಾಕಾರ ಮಾಡುವುದಿಲ್ಲ, ನೇತಿ ಅಂತ ಮಾಡುವುದಿಲ್ಲ. ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಆದುದರಿಂದ ವೈಷ್ಣವ ಸನ್ಯಾಸಿಗಳಿಗೆ ಭಗವಂತನ ದಿವ್ಯ ಸೇವೆಯಲ್ಲಿ ಹಲವು ಬಗೆಯ ಕೆಲಸಗಳಿರುತ್ತವೆ. ವೈಷ್ಣವ ಸನ್ಯಾಸಿಗೂ ಐಹಿಕ ಕಾರ್ಯಗಳಿಗೂ ಯಾವುದೇ ಸಂಬಂಧವಿಲ್ಲ. ಆದರೂ ಭಗವಂತನ ಭಕ್ತಿ ಸೇವೆಯಲ್ಲಿ ಅವನು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡುತ್ತಾನೆ. ಅವನು ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ಇಲ್ಲದೆ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಎಲ್ಲವೂ ಕೃಷ್ಣನದಾಗುವ, ಅದರಲ್ಲಿ ನನ್ನದೇನು ಅಟ್ಯಾಚ್ಮೆಂಟ್? ನಾನು ಕೂಡ ಕೃಷ್ಣನದ್ದೇ. ಆದ ಕಾರಣ ಇದರಲ್ಲಿ ಅಟ್ಯಾಚ್ಮೆಂಟ್ ಏನಿಲ್ಲ. ಕೃಷ್ಣನ ಸೇವೆಯಲ್ಲಿ ನಾನು ಅದನ್ನು ತೊಡಗಿಸಿಕೊಳ್ಳುವುದೇ ಅದೇ ನಿಜವಾದ ಅಟ್ಯಾಚ್ಮೆಂಟ್, ಅದೇ ನಿಜವಾದ ಒಂದು ಬಂಧ ಭಗವಂತನ ಜೊತೆ. ಆದರೆ ಸಾಂಖ್ಯ ಮತ್ತು ವೇದಾಂತಿಕ ಅಧ್ಯಯನದಲ್ಲಿ
ಹಾಗೂ ಊಹಾತ್ಮಕ ಚಿಂತನೆಯಲ್ಲಿ ಮಗ್ನರಾದ ಮಾಯಾವಾದಿ ಸನ್ಯಾಸಿಗಳಿಗೆ ಭಗವಂತನ ದಿವ್ಯ ಸೇವೆಯು ರುಚಿಸುವುದಿಲ್ಲ. ಭಗವಂತನ ದಿವ್ಯ ಸೇವೆಯು ರುಚಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ ಭಗವಂತನ ಮೂರ್ತಿಯಲ್ಲಿ ಅಥವಾ ಭಗವಂತನ ಅರ್ಚಾ ವಿಗ್ರಹದಲ್ಲಿ ಭಗವಂತನನ್ನು ಕಾಡದಿದ್ರೆ ಅದೊಂದೊಂದು ಶಕ್ತಿ ಅಂತ ಹೇಳಿದ್ರೆ ಅಲ್ಲಿ ಏನು ಗೊತ್ತಾಗ್ತದೆ? ಏನು ಇಲ್ಲ. ಅಲ್ಲಿ ಒಂದು ಸೇವೆಯಲ್ಲಿ ಆನಂದವೇ ಇಲ್ಲ. ನೋಡಿ, ನಮ್ಮ ಮನಸ್ಸು ಸೇವೆ ಮಾಡುವಾಗ ಮಾತ್ರ ಸುಖ ಸಿಗ್ಲಿಕ್ಕೆ ಸಾಧ್ಯ. ಈ ಮನಸ್ಸಿಗೆ ಸುಖ ಯಾವಾಗ ಸಿಗುವುದು? ಭೌತಿಕವಾಗಿ ಆಗ್ಲಿ ಆಧ್ಯಾತ್ಮಿಕವಾಗಿ ಆಗ್ಲಿ ಸೇವೆ ಮಾಡಿದ್ರೆ ಮಾತ್ರ. ಯಾರಿಗಾದ್ರೂ ಸರ್ವ್ ಮಾಡಿದ್ರೆ, ಸೇವೆ ಮಾಡಿದ್ರೆ ನಮಗೆ ಖುಷಿ ಆಗ್ತದೆ. ಯಾರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಏನು ಮಾಡದೆ ಮನೆಯಲ್ಲಿ ಕೂತವನಿಗೆ ಏನು ಖುಷಿ? ಒಂದಲ್ಲ ಒಂದು ರೀತಿಯಲ್ಲಿ ಸೇವೆ ಮಾಡ್ತಾ ಇರಬೇಕು. ಅದು ಹಣ ತಕ್ಕೊಂಡು ಸೇವೆ ಇರ್ಲಿ, ಹಣ ತಕೊಳ್ಳದೆ ಸೇವೆ ಇರ್ಲಿ, ಅಂದ್ರೆ ಸಕಾಮವಾಗಿರ್ಲಿ ನಿಷ್ಕಾಮವಾಗಿರ್ಲಿ ಸೇವೆ ನಡಿಬೇಕು. ಉದಾಹರಣೆಗೆ ನಾವು ಅಮ್ಮ ಮಗುವಿಗೆ ಮಾಡುವುದು ನಿಷ್ಕಾಮ ಸೇವೆ ಆಗಿರಬಹುದು. ಆದ್ರೆ ಅಪ್ಪ ಆಫೀಸಿಗೆ ಹೋಗಿ ಕೆಲಸ ಮಾಡಿ ತರುವುದು ಬರೀ ನಿಷ್ಕಾಮ ಆಗುದಿಲ್ಲ. ಯಾಕೆಂದ್ರೆ ಅವನಿಗೆ ಕೊನೆಗೆ ಹೊಟ್ಟೆ ತುಂಬಬೇಕು. ಇದು ನಾನೊಂದು ಭೌತಿಕವಾದ ಪ್ರಪಂಚದಲ್ಲಿ ಭಕ್ತಿಯ ಬಗ್ಗೆ ಚಿಂತನೆ ಮಾಡದೆ ಜೀವನ ನಡೆಸುವಂತಹ ವ್ಯಕ್ತಿಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇರುವಂತದ್ದು. ನಾವೆಲ್ಲರೂ ಅದೇ ರೀತಿಯಲ್ಲಿ ಇದ್ದವರು, ಈಗ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವವರು, ಭಕ್ತಿ ಯೋಗದ ಬಗ್ಗೆ ಯೋಚನೆ ಮಾಡಿ ಅದರ ಬಗ್ಗೆ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡುವವರು. ಇನ್ನು ನಾವು ಅಲ್ಲಿ ನೆಲೆ ಊರ್ಲಿಲ್ಲ, ಆದ್ರೂ ನಮಗೆ ವ್ಯತ್ಯಾಸ ಅರ್ಥ ಆಗಿದೆ. ಕರ್ಮದಲ್ಲೂ ಭಕ್ತಿಯಲ್ಲಿರುವಂತಹ ಅರ್ಥ ಆಗಿದೆ ವ್ಯತ್ಯಾಸ. ಅಂತಹ ಕರ್ಮದಲ್ಲಿರುವವರು ಏನ್ ಮಾಡ್ತಾರೆ? ಸಕಾಮ ಕರ್ಮ ಮಾಡ್ತಾರೆ, ಅಂದ್ರೆ ಆಸೆಯಿಂದ. ಆದ್ರೆ ಕೆಲಸ ಮಾಡದೆ ಇರ್ಲಿಕ್ಕೆ ಸಾಧ್ಯವಾ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ. ಈಗಾಗಲೇ ಕೇಳಿದ್ದೇವೆ ನಾವು ಭಗವದ್ಗೀತೆಯಲ್ಲಿ. ಒಂದು ಕ್ಷಣ ಕೂಡ ಕೆಲಸ ಮಾಡದೆ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜೀವನದಲ್ಲಿ ಈ ಶರೀರ ಸಿಕ್ಕಿರುವಾಗ ನಮಗೆ ಒಂದು ಕ್ಷಣ ಕೂಡ ಕೆಲಸ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ ಅಕರ್ಮಕೃತ್. ಕೆಲಸ ಮಾಡದೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಸೇವೆ ಅಂತ ಹೇಳಿ ನಾವು ಮಾಡ್ತಾ ಇರ್ತೇವೆ. ಆಸೆಯಿಂದ ಇರ್ಲಿ, ಆಸೆ ಇಲ್ಲದೆ ಇರ್ಲಿ. ಆದ ಕಾರಣ ಆ ಸೇವೆಯನ್ನ ನಿಲ್ಲಿಸುವವರು ಮೂರ್ಖರಲ್ವ. ಆದ ಕಾರಣ ಸುಲಭ ಯಾವುದು ಮಾರ್ಗ ಅಂತ ಹೇಳಿದ್ರೆ ಆ ಸೇವೆಯನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸುವಂಥದ್ದು. ನಾವು ಮಾಡುವಂತ ಎಲ್ಲೆಲ್ಲೋ ಮಾಡುವಂತ ಸೇವೆಯನ್ನ ಭಗವಂತನಿಗೆ ಮಾಡುವಂಥದ್ದು, ಅದು ಭಕ್ತಿ. ಅದು ಬೇಸಿಕ್ ಲೆವೆಲ್, ಅದು ಮೊದಲ ಹಂತದ ಭಕ್ತಿ ಅದು. ಆದರೆ ಸಾಂಖ್ಯ ಮತ್ತು ವೇದಾಂತಿಕ ಅಧ್ಯಯನದಲ್ಲಿ ಹಾಗೂ ಊಹಾತ್ಮಕ ಚಿಂತನೆಯಲ್ಲಿ ಮಗ್ನರಾದ ಮಾಯಾವಾದಿ ಸನ್ಯಾಸಿಗಳಿಗೆ ಭಗವಂತನ ದಿವ್ಯ ಸೇವೆಯು ರುಚಿಸುವುದಿಲ್ಲ. ಯಾಕಂದ್ರೆ ವ್ಯಕ್ತಿಯೇ ಅಲ್ಲದಿದ್ರೆ ಹೇಗೆ ಸೇವೆ ಮಾಡುದು? ನಾವು ಎಲ್ಲೆಲ್ಲಿ ಸೇವೆ ಮಾಡ್ತೇವೆ ಎಲ್ಲವೂ ವ್ಯಕ್ತಿಗಳಿಗೆ ಸೇವೆ. ನಮಗೆ ನೋಡ್ಲಿಕ್ಕೆ ಅದು ವ್ಯಕ್ತಿ ಅಂತ ಕಾಣದಿದ್ರು ಕೂಡ ಅದರ ಹಿಂದೆ ಒಬ್ಬ ವ್ಯಕ್ತಿ ಇರ್ತಾನೆ. ಈಗ ನಾವು ಗಾಡಿ ಓಡಿಸ್ತಾ ಇರ್ತೇವೆ, ನಾನೊಬ್ಬ ಡ್ರೈವರು. ಅದು ಯಾರಿಗೋಸ್ಕರ ಗಾಡಿ ಓಡಿಸ್ತಾ ಇದ್ದೇನೆ? ಆ ಗಾಡಿ ಅಂತ ಹೇಳುವಂಥದ್ದು ಶಕ್ತಿ ಒಂದು. ಆದ್ರೆ ಶಕ್ತಿಗೆ ಒಬ್ಬ ಒಡೆಯ ಇದ್ದಾನಲ್ಲ. ಆ ಒಡೆಯ ಯಾರು? ಬಾಸ್ ಯಾರು? ಭಗವಂತ ಹೌದು. ಆದ್ರೆ ಇಮಿಡಿಯೇಟ್ ಬಾಸ್ ಯಾರು? ಅದರ ಯಜಮಾನ ಯಾರು? ಆ ಯಜಮಾನನಿಗೆ ನಾನು ಸೇವೆ ಮಾಡ್ತಾ ಇದ್ದೇನೆ ಗಾಡಿ ಓಡಿಸ್ತಾ. ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ನೋಡಿದ್ರೆ, ಎಲ್ಲ ಕಡೆ ನೋಡಿದ್ರೆ ಭೌತಿಕ ವಸ್ತುಗಳ ಹಿಂದೆ ಇರುವಂತಹ ಒಂದು ಶಕ್ತಿ, ಅದೊಂದು ಆತ್ಮಗಳಿಗೆ ನಾವು ಸೇವೆ ಮಾಡ್ತಾ ಇದ್ದೇವೆ ನಾವು. ಆದ ಕಾರಣ ಪರಮೋತ್ತಮ ಸೇವೆ ಅಂತ ಹೇಳಿದ್ರೆ ಉನ್ನತವಾದ ಆತ್ಮ, ಅದು ಭಗವಂತ. ಅವನಿಗೆ ಸೇವೆ ಮಾಡದೆ ಉನ್ನತವಾದ ಪ್ರಕ್ರಿಯೆ. ಅಷ್ಟು ಸಿಂಪಲ್ ವಿಷಯ ಭಕ್ತಿ ಅಂತ ಹೇಳಿದ್ರೆ. ಆದ್ರೆ ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ನಮಗೆ ಕಷ್ಟ. ಯಾಕೆಂತ ಹೇಳಿದ್ರೆ ನಮಗೆ ಅದರ ಒಂದು ನಿಜವಾದಂತಹ ಒಂದು ಸಿದ್ಧಾಂತ ಅರ್ಥ ಆಗ್ಲಿಲ್ಲ ಅಂದ್ರೆ ಅದು ಕಷ್ಟ. ಸಿದ್ಧಾಂತ ಒಂದು ಸಲ ನಮ್ಮ ಹೃದಯಕ್ಕೆ ಹೋಯ್ತು, ಹಾಗೆ ಏನಾಗ್ತದೆ? ಸಿದ್ಧಾಂತ ಒಂದು ಸಲ ಹೃದಯಕ್ಕೆ ಹೋದ್ರೆ ಕೃಷ್ಣೇಲಾಗೆ ಸುದೃಢ ಮಾನಸ, ಕೃಷ್ಣನಲ್ಲಿ ಸುದೃಢವಾದ ಮನಸ್ಸು ಸಿಗ್ತದೆ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಯಾವಾಗ ನಮಗೆ ಈ ಸಿದ್ಧಾಂತ ಅರ್ಥ ಆಗ್ತದೆ, ಆಗ ನಮಗೆ ಕೃಷ್ಣನಲ್ಲಿ ಸರಿಯಾಗಿ ನಮ್ಮ ಮನಸ್ಸು ಬೇರೂರ್ತದೆ. ಆಮೇಲೆ ಸೇವೆ ಮಾಡ್ಲಿಕ್ಕೆ ಇನ್ನು ಸುಲಭ ಆಗ್ತದೆ. ಅವರ ಅಧ್ಯಯನವು ನೀರಸವಾಗುವುದರಿಂದ ರಸವೇ ಇಲ್ಲ ಅಲ್ಲಿ. ಯಾಕಂದ್ರೆ ಸೇವೆಯೇ ಇಲ್ಲದಿದ್ರೆ ರಸ ಎಲ್ಲಿ ಇರ್ತದೆ? ಒಬ್ಬನೊಬ್ಬರ ಸೇವೆ ಇದ್ರೆ ತಾನೇ ರಸ ಸಿಗುದು. ಮನೆಯಲ್ಲಿ ಆದ್ರೂ ಕೂಡ ಒಬ್ಬನು ಸುಮ್ಮನೆ ಕೂತಿದ್ದಾನೆ ಅಂದ್ರೆ ಏನು ಖುಷಿ? ಅಯ್ಯೋ ಇವನು ಯಾಕಾದ್ರೂ ಬಂದೋ ಅಂತ ಮನಸ್ಸಿಗೆ ಅನಿಸ್ತದೆ. ಒಂದು ಮಾತು ಇಲ್ಲ, ಏನು ತಗೊಂಡು ಬಂದಿಲ್ಲ, ಏನು ಪೈವನು ಯಾವಾಗ ಹೋಗ್ತಾನೆ ಅಂತ ಕಾಯ್ತಾ ಇರ್ತೇವೆ. ಅಂದ್ರೆ ಯಾರು ಸುಮ್ಮನೆ ಎಲ್ಲವನ್ನ ನಿಲ್ಲಿಸಿ ಏನು ಮಾಡುದಿಲ್ಲ ಅಂತ ಹೇಳುದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ. ಅದರ ಹೊರತಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿ ಆ ನೀರಸವಾಗಬಾರದು. ನಾವು ಏನಾಗ್ಬೇಕು? ನಾವು ರಸಭರಿತರಾಗ್ಬೇಕು. ರಸ ಹೇಗೆ ಸಾಧ್ಯ? ನಿಜವಾದ ರಸ ರಾಜ ಅಂತ ಹೇಳ್ತಾರೆ ಭಗವಂತನಿಗೆ. ಎಲ್ಲಾ ರಸಗಳ ರಾಜನೇ ಭಗವಂತ ಶ್ರೀಕೃಷ್ಣ. ಅವನ ಸೇವೆಯಲ್ಲಿ ನಮಗೆ ರಸ ಸಿಗ್ತದೆ. ಅವರ ಅಧ್ಯಯನವು ನೀರಸವಾಗುವುದರಿಂದ ಅವರು ಕೆಲವೊಮ್ಮೆ ಬ್ರಹ್ಮನ್ ಕುರಿತು, ಬ್ರಹ್ಮನ್ ಅಂದ್ರೆ ಏನು? ಭಗವಂತನ ಶಕ್ತಿ. ನಮಗೆ ಈಗಾಗಲೇ ಗೊತ್ತಿದೆ. ಮೊದಲನೇ ಹಂತದ ಒಂದು ಆಧ್ಯಾತ್ಮಿಕ ಸಾಕ್ಷಾತ್ಕರಣ. ಬ್ರಹ್ಮನ್ ಪರಮಾತ್ಮನ್ ಭಗವಾನ್ ಇತಿ ಶಬ್ದತೆ. ಮೊದಲನೆಯದು ಅದೇನು?
ಅದೇನು ಅಂತ ಹೇಳಿದ್ರೆ ಭಗವಂತನ ಒಂದು ಶಕ್ತಿಯನ್ನ ನಾವು ಯೋಚನೆ ಮಾಡಿ ಅದರಲ್ಲಿ ಲೀನವಾಗುವುದೇ ಉದ್ದೇಶ ಆಗಿರ್ತದೆ. ಆದ್ರೆ ಮಾಯಾವಾದಿಗಳು ಏನ್ ಮಾಡ್ತಾರೆ, ಬ್ರಹ್ಮವಾದಿಗಳಿಗೂ ಮಾಯಾವಾದಿಗಳಿಗೂ ವ್ಯತ್ಯಾಸ ಇದೆ. ಬ್ರಹ್ಮವಾದಿಗಳಿಗೆ ಬ್ರಹ್ಮನ್ ರಿಯಲೈಸೇಷನ್ ಆಗಿರ್ತದೆ, ಮಾಯಾವಾದಿಗಳಿಗೆ ಬ್ರಹ್ಮನ್ ರಿಯಲೈಸೇಷನ್ ಆಗಿರುವುದಿಲ್ಲ. ಅದರ ಬಗ್ಗೆ ಊಹಾತ್ಮಕ ಚಿಂತನೆ ಮಾಡುವುದರಲ್ಲಿ ಇರ್ತಾರೆ. ಅದರಲ್ಲಿ ಬೇಸರಾಗಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳುವ ತ್ರಿಶಂಕು ಅಲ್ಲಿ ಇರ್ತಾರೆ. ಆದ ಕಾರಣ ತ್ರಿಶಂಕು ಸ್ಥಿತಿಯಲ್ಲಿ ಇರುವವರ ಜೊತೆ ನಾವು ಯಾವತ್ತೂ ಸಂಬಂಧ ಇಟ್ಕೊಳ್ಬಾರದು. ಯಾರು ತ್ರಿಶಂಕುವಲ್ಲಿ ಇರ್ತಾರೆ ಅವ್ರ ಜೊತೆ ನಾವು ಸಂಬಂಧದಲ್ಲಿ ಇಟ್ರೆ ನಮಗೆ ಯಾವತ್ತೂ ಸಂಕಷ್ಟ ತಪ್ಪಿದ್ದಲ್ಲ. ಆದುದರಿಂದ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಭಾಗವತವನ್ನು ಆಶ್ರಯಿಸುತ್ತಾರೆ. ಏನಾಗ್ತದೆ ಆಮೇಲೆ ಅವರು ಪುನಃ ಭಾಗವತವನ್ನ ಆಶ್ರಯಿಸ್ತಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಭಾಗವತವನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆಂದ್ರೆ ಅವರಿಗೆ ಸರಿಯಾದ ಗುರು ಶಿಷ್ಯ ಪರಂಪರೆಯಲ್ಲಿ ಜ್ಞಾನ ದೊರಕಲಿಲ್ಲ. ಯಾಕಂತ ಹೇಳಿದ್ರೆ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ್, ಯಾರಿಂದ ಬಂದದ್ದು? ಶುಕ ಮಹರ್ಷಿಯಿಂದ ಬಂದಂತಹ ಈ ಭಾಗವತಂ. ಶುಕಮುಖಾದ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ. ಅದು ಸಂಪೂರ್ಣ ರಸ ಇರುವಂತಹ ಶಾಸ್ತ್ರ. ಅದನ್ನ ರಸವನ್ನ ಕುಡಿದು ಗೊತ್ತಿದ್ದವರ ಹತ್ರ ಕೇಳಿ ತಿಳ್ಕೊಳ್ಬೇಕು ವಿನಃ ನಾನೇ ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆ, ನಾವೆಲ್ಲ ಇಲಿಯನ್ನ ಹಿಡಿತೇವಲ್ಲ, ಇಲಿಯನ್ನು ಹಿಡಿಯುವುದಿಲ್ವಾ? ಮನೆಯಲ್ಲಿ ಇಲಿ ಇದ್ರೆ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಯಾರಾದ್ರೂ ಹಿಡಿತಿದ್ದೀರಾ ಇಲಿ? ನಾನು ಹಿಡಿತಿದ್ದೆ ಗುರುಜಿ. ಹೌದಾ ಮಾತಾಜಿ? ಪ್ರಭು ಹೌದು. ಅದಾದ್ಮೇಲೆ ಅದರ ಒಳಗೆ ಸಾಯ್ಲಿಕ್ಕೆ ಬಿಡ್ತೀರಾ, ದೂರ ಹೋಗಿ ಬಿಡ್ತೀರಾ? ನಾನು ನಮ್ಮ ಕಾರ್ನಲ್ಲಿ ಕುತ್ಕೊಂಡು ಇಲ್ಲಿಗೆ ಕಾರ್ನಲ್ಲಿ ಹೋಗಿ ಗುಡ್ಡದಲ್ಲಿ ಬಿಟ್ಟು ಬರುದು. ಒಂದು ಡ್ರೈವೇ ಕೊಡ್ತೀರಿ, ಗಂಟೆ ಹೊಡಿಲಿಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲೇ ಬಿಟ್ರೆ ಪುನಃ ಬರ್ತದೆ ಹೇಳುದು ನಾನು. ಅವ್ರು ಹಾಗಾದ್ರೆ ಗುಡ್ಡಕ್ಕೆ ಹೋಗುವ ಕಾರ್ನಲ್ಲಿ ಹೇಳಿ, ಯಾರಾದ್ರೂ ಒಳ್ಳೆ ವಿಷಯ. ಹೋಗ್ತಾ ಇರುವಾಗ ಹರೇ ಕೃಷ್ಣ ಮಹಾಮಂತ್ರ ಜೋರಾಗಿ ಹೇಳಿ ಅವ್ರಿಗೂ ಕೇಳಿ ಇಲಿ ಮಹಾರಾಜರಿಗೆ. ಅವ್ರು ಹೋಗಿ ಬಿಟ್ಟು ಬರ್ತಿದ್ರು ಗುಡ್ಡದಲ್ಲಿ, ನಾನು ಬರ್ಬೇಕತ್ರ, ಅದಕ್ಕೆ ತೆಗಿಬೇಕಲ್ಲ ಗುಡಿದ ಬಾಗಿಲು, ಅವ್ರಿಗೆ ಹೆದ್ರಿಕೆ. ಸಾಕ್ಷಿ ಮಾತಾಜಿ ಏನು ಹೇಳ್ಬೇಕು ಅಂತಿದ್ರ? ಹರೇ ಕೃಷ್ಣ ಪ್ರಭುಜಿ, ನಾವು ಇಡ್ತಾ ಇರ್ತೀವಿ ಇವಾಗ ಜಮೀನಲ್ಲಿ. ಅದು ಒಂದು ಹೊಸ ಟೆಕ್ನಾಲಜಿ ಬಂದಿದೆ, ಟಕ್ಕಂತ ಅದು ಸಿಕ್ಕಾಕೊಳ್ಳುತ್ತೆ. ಸಾಯ್ಬಾರ್ದು. ಅದೇ ಬಟ್ ನಮ್ಗೆ ಒಂದೊಂದ್ಸಲ ಸತ್ತೋಗುತ್ತದೆ ಅದು, ಆತರ ಸಿಕ್ಕಾಕೊಳ್ಳುತ್ತೆ. ಕರೆಕ್ಟ್. ಈಗ ನೋಡಿ, ಆ ಇಲಿಯನ್ನ ಟ್ರ್ಯಾಪ್ ಮಾಡಿ ಒಳಗೆ ಬಿತ್ತು ಇಲಿ. ಯಾಕೆ ಇಲಿ ಒಳಗೆ ಬಿತ್ತು? ಆ ಇಲಿ ಒಳಗೆ ಬಿತ್ತದ್ದು ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಆಸೆ. ಅದರ ಒಳಗಿರುವಂತ ಆಹಾರದ ಸ್ಮೆಲ್, ಅದು ಏನೇ ಇರ್ಲಿ, ಬಿಸ್ಕೆಟ್ ಇಟ್ಟಿರ್ತೀರಾ, ಚಪಾತಿ ಇಟ್ಟಿರ್ಬೋದು, ಅಥವಾ ಒಂದು ತೆಂಗಿನಕಾಯಿಯದ್ದು ಇಟ್ಟಿರ್ಬೋದು, ಏನೋ ಇಟ್ಟಿರ್ತೀರಿ, ಅದರ ಆಸೆಗೆ ಹೋಗಿ ಸಿಕ್ಕಾಕೊಂಡ್ತು. ಅದಕ್ಕೆ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿ. ಹೇಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ? ಅದರ ಓನರ್, ಆ ಗೂಡಿನ ಓನರ್ ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ. ಈಗ ನಮ್ಮ ಮಾತಾಜಿ ಅದನ್ನ ರಿಲೀಸ್ ಮಾಡಿದ್ದಾರೆ, ಗುಡ್ಡಕ್ಕೆ ಹೋಗಿ ಅದಕ್ಕೆ ಇನ್ನೂ ಬೆಟರ್ ಎನ್ವಿರಾನ್ಮೆಂಟ್ ಕೊಟ್ಟಿದ್ದಾರೆ. ಒಳ್ಳೆ ವಾತಾವರಣ, ಗುಡ್ಡದಲ್ಲಿ ಎಷ್ಟು ಒಳ್ಳೆ ಫ್ರೀ ವಾತಾವರಣ ಸಿಕ್ಕಿದೆ, ಅಲ್ಲಿ ಬಿಡ್ತಾ ಇದ್ದಾರೆ ಅದಕ್ಕೆ. ಅದಲ್ಲದೆ ಅವರು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಹೋಗ್ತಿದ್ದಾರೆ, ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಕೂಡ ಸಿಕ್ಕಿದೆ. ಅದಲ್ಲದೆ ತೆಂಗಿನ ಚೂರು ದೇವರಿಗೆ ಕೊಟ್ಟು ಅರ್ಪಿಸಿದ್ದನ್ನ ಆಗ ನಾನು ಇಸ್ಕಾನಿಗೆ ಸೇರ್ಲಿಲ್ಲ ಪ್ರಭುಜಿ, ನನ್ಗೆ ಹರೇ ಕೃಷ್ಣ ಗೊತ್ತಿರ್ಲಿಲ್ಲ. ಆಯ್ತಲ್ಲ, ಈಗ ಬಿಡುವಾಗ ಹೀಗೆ ಮಾಡಿ ನೀವು. ಪ್ರಸಾದವನ್ನ ಇಟ್ಟಿದ್ದಾರೆ, ಪ್ರಸಾದ ಸಿಕ್ಕಿತ್ತು ಇಲ್ಲಿಗೆ. ಆಮೇಲೆ ಹೋಗ್ತಾ ಹರೇ ಕೃಷ್ಣ ಮಹಾಮಂತ್ರ ಕೇಳಿತ್ತು ಅದಕ್ಕೆ. ಆಮೇಲೆ ಒಳ್ಳೆ ವಾತಾವರಣದಲ್ಲಿ ಬಿಟ್ಟಿದ್ದಾರೆ ಮಾತಾಜಿಯವರು, ಹೀರಾ ಮಾತಾಜಿಯವರು. ಆದ್ರೆ ಬಿಟ್ಟದ್ದು ಯಾರು? ಹೀರಾ ಮಾತಾಜಿ, ಅದರ ಓನರ್. ಅದೇ ರೀತಿಯಲ್ಲಿ ನಮಗೆ ಈ ಬಂಧನದಿಂದ ಹೊರಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಓನರ್ ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ. ಓನರ್ ಮತ್ತು ಓನರ್ ಅನ್ನ ಡಿಪೆಂಡ್ ಆದವರು. ಈಗ ಓನರ್ ಯಾರು? ಹೀರಾ ಮಾತಾಜಿ. ಡಿಪೆಂಡ್ ಆದವರು ಹೀರಾ ಮಾತಾಜಿ ಅವರ ಪತಿರಾಯರು. ಅಂದ್ರೆ ಅವ್ರು ಗುಡ್ಡಕ್ಕೆ ಹೋಗಿ ತಗೊಂಡು ಬಿಡಿ. ಯಾಕಂದ್ರೆ ಮನೆಯಲ್ಲಿ ಯಜಮಾನಿ ಯಾರು? ಯಜಮಾನ ಅಲ್ಲದ್ರು ಯಜಮಾನಿಗೆ ಬೆಲೆ ಜಾಸ್ತಿ ಅಂತೆ ಮನೆ ಒಳಗೆ. ಹೌದಾ? ತಮಾಷೆ ರೀತಿಯಲ್ಲಿ ಹೇಳ್ತಾ ಇದ್ದೇನೆ, ಬೇಜಾರು ಮಾಡಬೇಡಿ. ಯಾರು ಯಜಮಾನ? ಮಾತೆ. ಈಗ ಹೀರಾ ಮಾತಾಜಿ ಯಜಮಾನಿ. ಅವ್ರು ಹೇಳಿದಾಗ ಯಾರು ಕೇಳ್ತಿದ್ದಾರೆ? ಯಾರೇ ಆಗಿರ್ಲಿ, ಇಲಿಯನ್ನು ತಗೊಂಡು ಹೋಗಿ ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಈ ಬಂಧನದಿಂದ ಹೊರಗೆ ಬರಬೇಕಿದ್ರೆ ಭಗವಂತ ಮತ್ತು ಭಗವಂತನ ಭಕ್ತರು ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ. ನಾವು ಎಷ್ಟೇ ಪ್ರಯತ್ನ ಪಟ್ಟರೆ ಸಾಧ್ಯ ಇಲ್ಲ. ಅದನ್ನೇ ಪ್ರಯತ್ನ ಮಾಡ್ತಾ ಇರೋರು ಯಾರು? ಜ್ಞಾನಿಗಳು. ಅಲ್ಲೇ ಮೂಸುದು, ಇಲ್ಲಿ ಮೂಸುದು, ಎಲ್ಲಿ ಎಡೆಯಲ್ಲಿ ಹೊರಗೆ ಬರ್ಲಿಕ್ಕೆ ಆಗ್ತದೆ ಅಂತ ಕಾಯೋದು, ಟ್ರೈ ಮಾಡೋದು. ನೋಡಿದರೆ ಇಲ್ಲಿ ಅಲ್ಲಲ್ಲಿ ಎಡೆ ಇರ್ತದೆ, ಆ ಎಡೆಯಲ್ಲಿ ಮೂಗು ಹಾಕೋದು, ಹೀಗೆ ಹಾಕ್ತದೆ, ಇಲ್ಲೇ ಮೂಗು ಹಾಕ್ತದೆ, ಅಲ್ಲಿ ಮೂಗು ಹಾಕ್ತದೆ.
ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತದೆ. ಆಗ್ತದಾ? ಇಲ್ಲ. ಒಂದು ಕ್ಷಣ ಸ್ವಲ್ಪ ಹೊರಗೆ ಬರ್ತದೆ ಅಂತ ಖುಷಿ ಆಗ್ತದೆ, ಒಂದು ಬೀಲ ಹೊರಗೆ ಆಗ್ತದೆ, ಎಷ್ಟು ಮಾಡಿದರೂ ಸಾಧ್ಯವೇ ಇಲ್ಲ, ಎಷ್ಟು ಮಾಡಿದ್ರೆ ಸಾಧ್ಯ ಇಲ್ಲ. ಅಂತ ಸ್ಥಿತಿಯಲ್ಲಿ ನಾವು ಇಂಥದ್ರ ಅವಲಂಬನೆ ಮಾಡಬಾರದು. ನೇರ ಭಕ್ತ, ಭಗವದ್ಗೀತೆ, ಭಗವಂತನ ಸಂಪೂರ್ಣ ಶರಣಾಗ್ಬೇಕು. ಈ ಒಂದು ಸ್ಟೋರಿಯಿಂದ ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಈ ಭಕ್ತಿ ಸೇವೆ ಎಷ್ಟು ಶ್ರೇಷ್ಠ ಅಂತ ಹೇಳಿ. ಆದರೆ ಸಾಂಖ್ಯ ಮತ್ತು ವೇದಾಂತಿಕ ಅಧ್ಯಯನದಲ್ಲಿ ಹಾಗೂ ಊಹಾತ್ಮಕ ಚಿಂತನೆಯಲ್ಲಿ ಮಗ್ನರಾದ ಮಾಯಾವಾದಿ ಸನ್ಯಾಸಿಗಳಿಗೆ ಭಗವಂತನ ದಿವ್ಯ ಸೇವೆಯು ರುಚಿಸುವುದಿಲ್ಲ. ಇದಾಯ್ತಲ್ಲ. ಆದುದರಿಂದ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಭಾಗವತವನ್ನು ಆಶ್ರಯಿಸುತ್ತಾರೆ. ಇದರ ಪರಿಣಾಮವಾಗಿ ಅವರು ಶ್ರೀಮದ್ ಭಾಗವತದ ಅಧ್ಯಯನವು ಕಷ್ಟದಾಯಕವಾಗುತ್ತದೆ. ಅವರಿಗೆ ಶ್ರೀಮದ್ ಭಾಗವತದ ರುಚಿಯೇ ಸಿಗುವುದಿಲ್ಲ. ಅದನ್ನ ಹೇಗೆ ರುಚಿ ಸಿಗ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಅವರು ಕೃಷ್ಣನನ್ನೇ ಅಕ್ಸೆಪ್ಟ್ ಮಾಡ್ತಿಲ್ಲ. ಅದಲ್ಲದೆ ಶಾಸ್ತ್ರ ಏನು ಅಂತಲೇ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಗುರು ಪರಂಪರೆಯೇ ಇಲ್ಲ. ಒಣ ಚಿಂತನೆಗಳು, ಕೃತಕವಾಗಿ ಮಾಡಿದ ನಿರಾಕಾರದ ವ್ಯಾಖ್ಯಾನಗಳು ಮಾಯಾವಾದಿ ಸನ್ಯಾಸಿಗಳಿಗೆ ನಿಷ್ಪ್ರಯೋಜಕವಾಗುತ್ತದೆ. ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವ ವೈಷ್ಣವ ಸನ್ಯಾಸಿಗಳು ತಮ್ಮ ಆಧ್ಯಾತ್ಮಿಕ ಕರ್ತವ್ಯಗಳ ನಿರ್ವಹಣೆಯಲ್ಲಿ ಸುಖಿಗಳಾಗಿರುತ್ತಾರೆ. ಕೃಷ್ಣ ಭಕ್ತ ಏನ್ ಹೇಳ್ತಾರೆ ಅದಕ್ಕೆ? ಕೃಷ್ಣ ಭಕ್ತ ಯಾವತ್ತೂ ಯಾಕೆ ಸುಖಿಯವ? ಕೃಷ್ಣ ಭಕ್ತ ನಿಷ್ಕಾಮ ಅತಏವ ಶಾಂತ. ಅವ ಯಾವತ್ತೂ ಶಾಂತಿಯಲ್ಲಿರ್ತಾನೆ. ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲೆ ಅಶಾಂತ. ಭುಕ್ತಿಯಾಗ್ಲಿ, ಮುಕ್ತಿಯಾಗ್ಲಿ, ಸಿದ್ಧಿ ಆಗ್ಲಿ, ಇದೆಲ್ಲರ ಹಿಂದೆ ಹೋಗುವವನಿಗೆ ಕಾಮಿ. ಭುಕ್ತಿಯ ಹಿಂದೆ ಹೋಗುವವನು ಕಾಮಿ, ಮುಕ್ತಿಯ ಹಿಂದೆ ಹೋಗುವವನು ಕಾಮಿ, ಆಮೇಲೆ ಸಿದ್ಧರಾಗುವ ಹಿಂದೆ ಹೋಗುವವನು ಕಾಮಿ. ಇಂಥ ಕಾಮಿ ಯಾವತ್ತೂ ಅಶಾಂತವಾಗಿರ್ತಾನೆ. ಯಾಕಂದ್ರೆ ಕಾಮಿಗೆ ಶಾಂತ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಧಕಂಡಾಯ ಮಾನೇನ ಯತ್ ಸುಖಂ ತವ ಭೂಪತೆ ಖರ್ಜನ ನಂತರಂ ದುಃಖಂ ಭೂಯಾತ್ತು ತವ ವೈರಿಣಾಮ್ ಅಂತ ಒಂದು ಶ್ಲೋಕ ಇದೆ. ಅಂದ್ರೆ ನಾವು ತುರಿಸ್ತಾ ಇದೆ ಅಂತ ಹೇಳಿ ತುರಿಸಿದ್ರೆ ಏನಾಗ್ತದೆ? ತುರಿಸ್ತಾ ಇದೆ ಅಂತ ಹೇಳಿ ತುರಿಸಿದ್ರೆ ಏನಾಗ್ತದೆ? ಫಸ್ಟಿಗೆ ತುರಿಸ್ತಾ ಇದೆ ಅಂತ ಹೇಳಿ ತುರಿಸುವಾಗ ಖುಷಿ ಆಗ್ತದೆ ಅಲ್ವಾ? ಹೌದೌದು. ಆ ಖುಷಿಯಾದ್ದು ಸ್ವಲ್ಪವೇ ಹೊತ್ತು, ಇನ್ನೂ ಜಾಸ್ತಿ ತುರಿಸಿದ್ರೆ ದುಃಖಕ್ಕೆ ಕನ್ವರ್ಟ್ ಆಗ್ತದೆ. ಅದಕ್ಕೆ ಕಾಮಿ ಅಂತ ಹೇಳುವಂಥದ್ದು. ಕೃಷ್ಣ ಭಕ್ತ ನಿಷ್ಕಾಮ ಅತಏವ ಶಾಂತ. ಕೃಷ್ಣ ಭಕ್ತ ಯಾರು? ನಿಷ್ಕಾಮ. ಅವನು ಆ ಒಂದು ತುರಿಸುವ ಒಂದು ಇದನ್ನ ಉಂಟಲ್ಲ, ಪ್ರಕ್ರಿಯೆಯನ್ನ ಕಂಟ್ರೋಲ್ ಮಾಡಿರ್ತಾನೆ. ಇಲ್ಲ, ಇದು ತುರಿಸ್ತಾ ಇದೆ. ಯಾಕೆ ತುರಿಸ್ತಾ ಇದೆ ಅಂತ ಹೇಳಿದ್ರೆ, ನಾನು ಮಾಡಿದ ಹಿಂದಿನ ಕಾರ್ಯಗಳಿಂದ ತುರಿಸ್ತಾ ಇದೆ. ಆದ ಕಾರಣ ಅದರ ಬಗ್ಗೆ ಚಿಂತನೆ ಮಾಡಿದ್ರೆ ನಾನು ಭಗವಂತನ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತೇನೆ. ಆಗ ತುರಿಸುವುದು ನಿಲ್ತದೆ, ಅದರಷ್ಟಕ್ಕೆ ನಿಲ್ತದೆ ಆ ತುರಿಸುವುದು ಅಂತ ಹೇಳಿ ಗೊತ್ತಿದೆ ವೈಷ್ಣವನಿಗೆ. ಆಗ ಏನಾಗ್ತಾನೆ? ಅವನು ನಿಷ್ಕಾಮ ಅಂತ ಹೇಳಲ್ಪಡ್ತಾನೆ. ಕೃಷ್ಣ ಭಕ್ತ ನಿಷ್ಕಾಮ ಅತಏವ ಶಾಂತ. ಅಲ್ಲೇ ಅವನಿಗೆ ಖುಷಿ. ಯಾಕಂದ್ರೆ ಅವನಿಗೆ ಆ ಒಂದು ತುರಿಸಿಕೆ 2 ನಿಮಿಷದಲ್ಲಿ ನಿಲ್ತದೆ. ಆಮೇಲೆ ಆ ನಿಂತ ತುರಿಕೆಗೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಏನ್ ಮಾಡ್ತಾನೆ? ಏನೋ ಸ್ವಲ್ಪ ಬಿಸಿ ನೀರು ಹಾಕ್ತಾನೋ, ಅದಕ್ಕೆ ಏನು ತೊಂದರೆ ಆಗದ ರೀತಿಯಲ್ಲಿ ಅವ ಆ ಹುಣ್ಣನ್ನಾಗ್ಲಿ ಆ ತುರಿಕೆಯನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗಿರುವವನಿಗೆ ಯಾವತ್ತು ಸುಖಿಗಳಾಗಿರ್ತಾರೆ. ಅವರಿಗೆ ಅಂತಿಮವಾಗಿ ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸುವ ದೃಢ ಭರವಸೆ ಇರುತ್ತದೆ. ಭಗವಂತ ಹೇಳ್ತಾನೆ, ಅಂತಿಮವಾಗಿ ನೀನು ನನ್ನ ಕಡೆ ಬರ್ತಿ ಅಂತ ಅರ್ಜುನನಿಗೆ ಹೇಳ್ತಾನೆ. ಭಕ್ತರು ನನ್ನ ಕಡೆ ಬರ್ತಾರೆ, ಅದನ್ನ ನೀನು ಎಲ್ಲರ ಕಡೆ ಸಾರು. ನಮೇ ಭಕ್ತ ಪ್ರಣಶ್ಯತಿ. ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಎಲ್ಲರಲ್ಲಿ ಹೇಳು. ಅವರೇ ಹೇಳ್ತಾ ಇಲ್ಲ, ಅರ್ಜುನನಲ್ಲಿ ಹೇಳಲಿಕ್ಕೆ ಹೇಳ್ತಾರೆ. ಎಲ್ಲರಲ್ಲಿ ಹೇಳು, ಕೃಷ್ಣನ ಭಕ್ತನಿಗೆ ಯಾವತ್ತು ನಾಶ ಇಲ್ಲ, ಅವನು ಯಾವತ್ತು ನಾಶ ಇಲ್ಲ. ನಮೇ ಭಕ್ತ ಪ್ರಣಶ್ಯತಿ ಅಂತ ಎಲ್ಲರಲ್ಲಿ ಹೇಳು ಅಂತ ಹೇಳ್ತಾರೆ. ಆದ ಕಾರಣ ನಮ್ಗೆ ದೃಢ ಭರವಸೆ ಇರಬೇಕು. ಭಗವಂತನ ಭಕ್ತರಾಗಿ ನಮಗೆ ಯಾವತ್ತು ಭಗವಂತನ ಸೇವೆ, ಆಮೇಲೆ ಮುಂದೆ ಮಾಡ್ತಾ ಯಾವತ್ತು ಮಾಡುವಾಗ ಸೇವೆ ಏನಾಗ್ತದೆ? ಅದು ನಿರಂತರವಾದ ಸೇವೆ ಆಗ್ತದೆ. ಆಮೇಲೆ ಅದು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಹಾಯವಾಗ್ತದೆ. ಮಾಯಾವಾದಿ ಸನ್ಯಾಸಿಗಳು ಒಮ್ಮೊಮ್ಮೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಿಂದ ಪತನ ಹೊಂದುತ್ತಾರೆ ಮತ್ತು ಪರೋಪಕಾರದ ಮತ್ತು ನಿಸ್ವಾರ್ಥವಾದ ಲೌಕಿಕ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಭಕ್ತರು ಹೀಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಭಕ್ತಿಯನ್ನು ನಿಲ್ಲಿಸ್ಲಿಕ್ಕಿಲ್ಲ. ಯಾಕಂತಂದ್ರೆ ಭಕ್ತಿ ಅಂತ ಹೇಳಿದ್ರೆ ಮುಂದೆ ಮುಂದೆ ಹೋಗ್ತಾ ಇರುವಂಥದ್ದು. ಆದ್ರೆ ಮಾಯಾವಾದಿ ಸನ್ಯಾಸಿಗಳಿಗೆ ರುಚಿ ಸಿಗದೆ ಬೀಳ್ತಾರೆ. ಬಿದ್ದು ಏನ್ ಮಾಡ್ತಾರೆ? ಅನ್ನದಾನ, ಆ ದಾನ, ಈ ದಾನ, ಆಸ್ಪತ್ರೆ ಕಟ್ಟುದು, ಈ ಭೌತಿಕ ಪ್ರಪಂಚದಲ್ಲಿ ಇರುವುದನ್ನ ನೇತಿ ಅಂತ ಹೇಳಿದ್ರೆ ಜಗನ್ಮಿಥ್ಯ ಅಂತ ಹೇಳಿ ಮಾಡಿದ ಸಾಧನೆ ಏನಾಯ್ತು?
ಕೊನೆಗೆ ಈ ಜಗತ್ತಿನಲ್ಲಿರುವ ವಿಚಾರಕ್ಕೆ ಬಂಧನ ಕೊಡುವಂತಹ ವಿಚಾರವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳುದು ಶಾಸ್ತ್ರ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿ ಜಗತ್ತು ಮಿಥ್ಯಾ ಅಂತ ಹೇಳಿ ಅದನ್ನ ದೂರ ಸರಿಸಿ ಬ್ರಹ್ಮನವಾದಿಗಳು ಬ್ರಹ್ಮವನ್ನ ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದರಿಂದ ಬಿದ್ದು ಏನ್ ಮಾಡ್ತಿದ್ದಾರೆ, ಕೆಳಗೆ ಜಗತ್ತೇ ನಂದು, ಎಲ್ಲ ಏನ್ ಮಾಡುದು, ಎಲ್ಲರ ಸೇವೆ ಮಾಡುವ, ನರ ಸೇವೆಯೇ ನಾರಾಯಣನ ಸೇವೆ ಅಂತ ಹೇಳಿ ತಕೊಂಡು ಈ ರೀತಿಯಲ್ಲಿ ಕನ್ಫ್ಯೂಷನ್ ಆಗಿ ಸಿಕ್ಕಾಕೊಳ್ತೇವೆ. ಕೃಷ್ಣನ ಸೇವೆ ಮಾಡ್ತಾ ಮಾಡ್ತಾ ಎಲ್ಲರ ಸೇವೆ ಮಾಡಬೇಕು ವಿನಃ ಬರೀ ಎಲ್ಲರ ಸೇವೆ ಮಾಡಿದರೆ ಕೃಷ್ಣನ ಸೇವೆ ಆಗುದಿಲ್ಲ. ಭಗವಂತ ಕೃಷ್ಣನ ಸೇವೆ ಮಾಡ್ತಾ ಎಲ್ಲರ ಸೇವೆ ಮಾಡುದು ತಪ್ಪೇನಿಲ್ಲ. ಆದ್ರೆ ಭಗವಂತನ ಸೇವೆ ಮಾಡದೆ ಬೇರೆಲ್ಲರ ಸೇವೆ ಮಾಡಿದರೆ ಅದು ಸಂಪೂರ್ಣ ಅಲ್ಲ. ಎಲ್ಲ ಅರ್ಧದರ ಸೇವೆ ಮಾಡಿದ್ರೆ ಸಂಪೂರ್ಣ ಆಗ್ತದ? ಇಲ್ಲ. ನಿನ್ನೆ ನಮಗೆ ಅರ್ಥ ಆಗಿದೆ, ಒಂದು ಮಗು ಕೂಡ ಅರ್ಥ ಆಗ್ತದೆ ಅರ್ಧವನ್ನು ಅರ್ಧ ಅಂತ ಹೇಳಿ ತಗೊಳ್ಳಿಕ್ಕೆ. ಮಗುವಿಗೆ ಕೂಡ ಅರ್ಥ ಆಗ್ತದೆ. ನಾವು ಸ್ವಲ್ಪ ಆದ್ರೂ ಪ್ರಜ್ಞೆ ಬೆಳೆದಿದ್ದೇವೆ, ನಮಗೆ ಗೊತ್ತುಂಟು ಭಗವಂತ ಪೂರ್ಣ, ನಾವೆಲ್ಲ ಅರ್ಧ. ಇವು ಐಹಿಕ ಕಾರ್ಯಗಳಲ್ಲದೆ ಬೇರೇನೂ ಅಲ್ಲ. ಆದುದರಿಂದ ನಿರ್ಣಯವು ಹೀಗಿದೆ. ಬ್ರಹ್ಮನ್ ಯಾವುದಲ್ಲ ಎನ್ನುವ ಚಿಂತನೆಯಲ್ಲಿ ಮಾತ್ರ ನಿರತರಾಗಿರುವ ಸನ್ಯಾಸಿಗಳಿಗಿಂತ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವವರು ಉತ್ತಮ ಸ್ಥಿತಿಯಲ್ಲಿರುತ್ತಾರೆ. ಈ ಸನ್ಯಾಸಿಗಳು ಸಹ ಅನೇಕ ಜನ್ಮಗಳ ನಂತರ ಕೃಷ್ಣ ಪ್ರಜ್ಞೆಗೆ ಬರುತ್ತಾರೆ. ಇದನ್ನು ಯಾರ್ಯಾರು ಹೇಳಿಕ್ ಸಾಧ್ಯ? ಬ್ರಹ್ಮನ್ ಯಾವುದಲ್ಲ ಅಂದ್ರೆ ಏನು? ಎಂತ ಕಾನ್ಸೆಪ್ಟ್ ಇದು? ಬ್ರಹ್ಮನ್ ಯಾವುದಲ್ಲ. ಎಲ್ಲ ಅದನ್ನ ನೋಡಿ ಜೀವನ ಮಾಡುದು ಯಾರು? ಜ್ಞಾನಿಗಳು. ಬ್ರಹ್ಮನ್ ಅಲ್ಲದನ್ನ ಬಿಡುದು, ಬ್ರಹ್ಮನಾದದನ್ನು ಮಾತ್ರ ತಗೊಳ್ಳುವಂಥದ್ದು. ನೇತಿ ಅಂದ್ರೆ ನನಗೆ ಬ್ರಹ್ಮನಾದ್ದು ಮಾತ್ರ ಬೇಕು, ಬ್ರಹ್ಮನ್ ಅಲ್ಲದ್ದು ಬೇಡ. ಬ್ರಹ್ಮನ್ ಅಂದ್ರೆ ಏನು? ಆಧ್ಯಾತ್ಮಿಕವಾದದ್ದನ್ನು ಮಾತ್ರ, ಆಧ್ಯಾತ್ಮಿಕವಾದದ್ದನ್ನ ತಗೊಳ್ಳುವುದು, ಆಧ್ಯಾತ್ಮಿಕ ಅಲ್ಲದನ್ನ ಬಿಡುವುದು. ಆದ್ರೆ ಭಕ್ತರ ಹಾಗಲ್ಲ. ಭಕ್ತರಿಗೆ ಗೊತ್ತುಂಟು ಆಧ್ಯಾತ್ಮಿಕವು ಆಧ್ಯಾತ್ಮಿಕ ಅಲ್ಲದ್ದು ಎರಡು ಕೂಡ ಹಿಂದೆ ಇರುವವನು ಯಾರು? ಭಗವಂತ. ಆದ ಕಾರಣ ಆಧ್ಯಾತ್ಮಿಕ ಅಲ್ಲದ್ದನ್ನು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸುವುದೇ ನಿಜವಾದ ವೈರಾಗ್ಯ ಅಂತ ಗೊತ್ತುಂಟು. ಆದರೆ ಇವರ ವೈರಾಗ್ಯ ಫಲ್ಗು ವೈರಾಗ್ಯ. ಈ ಸನ್ಯಾಸಿಗಳು ಸಹ ಅನೇಕ ಜನ್ಮಗಳ ನಂತರ ಕೃಷ್ಣ ಪ್ರಜ್ಞೆಗೆ ಬರುತ್ತಾರೆ. ಅವ್ರಿಗೂ ಅವಕಾಶ ಇದೆ, ಆದ್ರೆ ತುಂಬಾ ಜನ್ಮಗಳು ತಗೊಳ್ಬೇಕಾಗತ್ತೆ. ಶ್ಲೋಕ 7. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಭೂತಾತ್ಮ ಕುರುವನ್ನಪಿ ನ ಲಿಪ್ಯತೆ. ಈಗ ಭಕ್ತರ ಬಗ್ಗೆ ಡಿಸ್ಕಷನ್ ಬರ್ತಾ ಇದೆ. ಯೋಗಯುಕ್ತ, ಯೋಗ ಅಂದ್ರೆ ಏನು? ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ, ಯೋಗದಲ್ಲಿ ತೊಡಗಿದ್ದಾರೆ. ಯೋಗ ಅಂದ್ರೆ ಏನು? ಭಗವಂತನ ಸಂಪರ್ಕದಲ್ಲಿ ಇದ್ದಾರೆ. ಈಗ ಎಲ್ಲ ಯೋಗ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಬರ್ತಾ ಇಲ್ಲ ಅದರಲ್ಲಿ. ಯೋಗ ಅಂದ್ರೆ ಎಲ್ಲವೂ ಯೋಗವೇ. ಆದ್ರೆ ಯೋಗ ಅಂತ ಹೇಳಿದ್ರೆ ಭಗವಂತನ ಜೊತೆ ಸಂಪರ್ಕ ಏರ್ಪಡಿಸುವಂತಹ ಒಂದು ವಿಚಾರ. ಅದಕ್ಕೆ ಎರಡು ರೀತಿಯ ಅರ್ಥ ಇದೆ. ಯುಜ ಸಮಾಧವು ಯುಜಿರ್ ಯೋಗೆ ಅಂತ ಹೇಳಿ, ಎರಡರ ಅರ್ಥ ಒಂದೇ. ಯುಜಿರ್ ಯೋಗೆ ಅಂದ್ರೆ ಎಲ್ಲಿ ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸುವಂತಹ ಒಂದು ಕಾರ್ಯ, ಅದಕ್ಕೆ ಯೋಗ ಅಂತ ಹೇಳುವಂಥದ್ದು. ಅದೇನು? ಭಜನೆ ಇರಬಹುದು, ಅಥವಾ ಪ್ರಸಾದ ಮಾಡಿ ಭಗವಂತನಿಗೆ ಭೋಗ ಮಾಡಿ ಅರ್ಪಿಸುವುದು. ಇದೆಲ್ಲ ಇಲ್ಲಿ ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸುತ್ತದೆ. ಆಮೇಲೆ ಇನ್ನೊಂದು ಯುಜ ಸಮಾಧಿ ಅಂದ್ರೆ ಏನು? ಇನ್ನೊಂದು ಅರ್ಥ ಸಮಾಧಿ ಅಂದ್ರೆ ಯಾವತ್ತು ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇರುವಂಥದ್ದು. ಇದು ಎರಡರ ಅರ್ಥ ಒಂದೇ. ಭಗವಂತನ ಜೊತೆ ಸಂಬಂಧ ಏರ್ಪಡಿಸುವಂಥದ್ದನ್ನ ಯೋಗ ಅಂತ ಹೇಳ್ತಾರೆ. ಅಂಥ ಯೋಗದಲ್ಲಿ ಯಾರು ಯುಕ್ತನಾಗಿರ್ತಾನೆ ಅಂಥವನು ವಿಶುದ್ಧಾತ್ಮ, ವಿಜಿತಾತ್ಮ, ಜಿತೇಂದ್ರಿಯನಾಗಿರ್ತಾನೆ. ಸರ್ವಭೂತಗಳ ಆತ್ಮನಾದಂತಹ ಭಗವಂತನ ಸೇವೆ ಮಾಡ್ತಾನೆ. ಅದಲ್ಲದೆ ಎಲ್ಲಾ ಆತ್ಮಗಳಿಗೂ ಕರುಣೆ ಕೊಡ್ತಾನೆ. ಅಂಥವನು ಯಾವತ್ತೂ ಈ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳುವುದಿಲ್ಲ. ಯಾಕೆಂದ್ರೆ ಅವನ ಕರ್ಮ ಎಲ್ಲ ಭಗವತ್ ಕರ್ಮ. ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಯಾರು ಹೇಳಿದ್ದು? ಇದು ಮುಂಚೆ ಸಹ ಕೇಳಿದ್ದೇನೆ, ಅದೇ ಕಾರಣ ಪುನಃ ಕೇಳ್ತಾ ಇದ್ದೀನಿ. ಯಾರು ಹೇಳಿದು? ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ನಮ್ಮ ಕೆಲಸ ಒಂದೇ ಆಗಿರ್ಬೇಕು. ಯಾರ್ದು? ಆ ದೇವರ ಸೇವೆ. ಆ ದೇವರು ಯಾರು? ಭಗವದ್ಗೀತೆಯಲ್ಲಿ ಹೇಳಿದಂತಹ ದೇವರು ಕೃಷ್ಣ. ಯಾರು ಹೇಳ್ತಾ ಇರೋದು? ಎಸ್ ಮಾತಾಜಿ, ಗಾಯತ್ರಿ ಮಾತಾಜಿ ಹೇಳಿ. ಹೇಳ್ಬೇಕು ಅಂತ ಹೊರಟ್ರಿ? ಇಲ್ಲ ಪ್ರಭು, ಹೇಳಿ. ಹೇಳಿದ್ರಲ್ಲ ನೀವು, ಅದೇ ಹೇಳಲಿಕ್ಕೆ ಹೊರಟಿದ್ದೆ. ಹೇಳಿ. ಇಲ್ಲ, ಹೇಳಿ ಪ್ರಭು. ಓಕೆ. ಭಗವತ್ಪಾದ ಶಂಕರಾಚಾರ್ಯರು ಹೇಳಿದಂಥದ್ದು ಏನ್ ಹೇಳಿದ್ದಾರೆ?
ನಾವೆಲ್ಲರಿಗೂ ಒಂದೇ ಕರ್ಮ ಇರಬೇಕು. ಅದೇನು? ತಸ್ಯ ದೇವಸ್ಯ ಸೇವಾ. ಆ ಭಗವಂತನ ಸೇವೆಯೇ ನಮ್ಮ ಕರ್ಮ, ಅದೇ ನಮ್ಮ ಕರ್ಮ ಆಗ್ಬೇಕು ಅಂತ ಹೇಳಿ. ಅದನ್ನು ಮಾಡುವವರು ಯಾರು? ಭಕ್ತರು. ಅಂತವರಿಗೆ ಯಾವತ್ತು ಕರ್ಮದ ಬಂಧನ ಇಲ್ಲ, ಬಂಧನದಲ್ಲಿ ಸಿಕ್ಕಾಕೊಳ್ಳುವುದಿಲ್ಲ ಅವರು. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಿಂದ ಮುಕ್ತಿ ಮಾರ್ಗದಲ್ಲಿರುವವನು ಎಲ್ಲ ಜೀವಿಗಳಿಗೂ ಪ್ರಿಯನಾದವನು ಮತ್ತು ಎಲ್ಲ ಜೀವಿಗಳಿಗೂ ಅವನಿಗೆ ಪ್ರಿಯರು. ಇದರ ಬಗ್ಗೆ ನಾವು ಇವತ್ತು ಓದಿದ್ದೇವೆ. ಏನು ಓದಿದ್ದೇವೆ? ನಮ್ಮ ದಮಯಂತಿ ಮಾತಾಜಿ ಓದಿದ್ದಾರೆ ಇವತ್ತು ಷಡ್ ಗೋಸ್ವಾಮಿಗಳ ಬಗ್ಗೆ. ಅವರು ಭಕ್ತರು, ಶುದ್ಧ ಭಕ್ತರು. ಅವರ ಬಗ್ಗೆ ಏನು ಬರೆದಿದ್ದಾರೆ ಶ್ರೀನಿವಾಸ ಆಚಾರ್ಯರು? ಧೀರಾ ಧೀರ ಜನ ಪ್ರಿಯವೋ ಪ್ರಿಯಕರವೋ ನಿರ್ಮತ್ಸರವೋ ಪೂಜಿತವೋ. ಕೇಳಿದಿರಲ್ಲ, ನಾವು ಇವತ್ತು ಓದಿದ್ದೇವೆ. ಧೀರ ಧೀರ ಅಧೀರ ಜನ. ಧೀರ ಅಂದರೆ ಒಳ್ಳೆ ವ್ಯಕ್ತಿಗಳು, ಅಧೀರ ಅಂದ್ರೆ ಕೆಟ್ಟ ವ್ಯಕ್ತಿಗಳು, ಮೋಸ ಮಾಡುವವರೆಲ್ಲ ಇರ್ತಾರಲ್ಲ. ಧೀರಾ ಧೀರ ಜನ ಪ್ರಿಯವು. ಆ ಇಬ್ಬರಿಗೆ ಕೂಡ ಪ್ರಿಯರಾದವರು ಯಾರು? ಭಕ್ತರು. ಧೀರಾಧೀರ ಜನ ಪ್ರಿಯವೋ ಪ್ರಿಯಕರವು. ಯಾಕಂತ ಹೇಳಿದ್ರೆ ಅವರಿಗೆ ಮತ್ಸರ ಅಂತ ಹೇಳುವ ಶಬ್ದವೇ ಗೊತ್ತಿಲ್ಲ. ನಿರ್ಮತ್ಸರವು ಅವರು. ಆಮೇಲೆ ಆದ ಕಾರಣ ಅವರು ಪೂಜಿತವು, ಅವರು ಪೂಜಾರ್ಹರಾದವರು. ಯಾರು? ಷಡ್ ಗೋಸ್ವಾಮಿಗಳು. ಅದೇ ರೀತಿಯಲ್ಲಿ ಎಲ್ಲಾ ಕೃಷ್ಣ ಭಕ್ತರು ನಾವೆಲ್ಲರೂ ಈ ಗೋಸ್ವಾಮಿಗಳ ಅನುಗತರಾಗಬೇಕು. ನಾವು ಅವರ ಹಿಂದೆ ಹೋಗ್ಬೇಕು. ಅದಕ್ಕೋಸ್ಕರ ನಾವು ನಮ್ಮನ್ನ ಏನ್ ಕಡಿಬೇಕು? ಪ್ರಭುಪಾದ ಅನುಗತರು, ಇಲ್ಲಾಂದ್ರೆ ರೂಪಾನುಗರು. ನಾವು ರೂಪ ಅನುಗರು, ರೂಪ ಗೋಸ್ವಾಮಿಗಳ ಅನುಗರು. ಯಾಕಂದ್ರೆ ಈ ಷಡ್ ಗೋಸ್ವಾಮಿಗಳಲ್ಲಿ ಮುಖ್ಯರಾದಂತಹ ರೂಪ ಗೋಸ್ವಾಮಿಗಳು ಅವರ ಷಡ್ ಗೋಸ್ವಾಮಿಗಳ ಲೀಡರ್ ಷಡ್ ಗೋಸ್ವಾಮಿಗಳ ಲೀಡರ್. ಸನಾತನ ಗೋಸ್ವಾಮಿಗಳ ಅವರ ಅಣ್ಣ ಆದ್ರೂ ಕೂಡ ಸನಾತನ ಗೋಸ್ವಾಮಿಗಳ ಕೃಪೆಯಿಂದ ರೂಪ ಗೋಸ್ವಾಮಿಗಳು ಲೀಡರ್ ಆದ್ರು. ರೂಪ ಗೋಸ್ವಾಮಿಗಳು ಲೀಡರ್ ಆದ್ರು. ಅವರ ಅನುಗತರು ನಾವು. ಅವರ ಅನುಗಮ ಆಗ್ಬೇಕು, ಅವರನ್ನ ಫಾಲೋ ಮಾಡ್ಬೇಕು ನಾವು. ಮರದ ಎಲೆಗಳು ಮತ್ತು ಕೊಂಬೆಗಳು ಹೇಗೆ ಮರದಿಂದ ಬೇರೆಯಲ್ಲವೋ ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನಿಗೆ ಯಾವ ಜೀವಿಯೂ ಕೃಷ್ಣನಿಂದ ಬೇರೆಯಲ್ಲ. ಆಹಾ, ಎಂತ ಅದ್ಭುತವಾದ ವಿಷಯ. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತೆ ಯತ್ ಸಾಕ ಭುಜೋಪಶಾಖಾಹ. ಇದರ ಬಗ್ಗೆ ನಾವು ಮುಂಚೆ ಡಿಸ್ಕಷನ್ ಮಾಡಿದ್ದೇವೆ ಹಿಂದೆ. ಯಾವಾಗ ನಾವು ಬೇರೆಗೆ ನೀರು ಹಾಕುದು ಅಂದ್ರೆ ಕೃಷ್ಣನಿಗೆ ಯಾವಾಗ ನಾವು ಸೇವೆ ಮಾಡುವಾಗ ಎಲ್ಲ ಉಪಶಾಖೆಗಳು, ದೇವಾದಿ ದೇವತೆಗಳು, ವ್ಯಕ್ತಿಗಳು ಎಲ್ಲರಿಗೂ ಸಂತೋಷ, ಸಂಪತ್ತು ಎಲ್ಲ ಸಿಗ್ತದೆ. ನಮ್ಮನ್ನ ಡಿಪೆಂಡ್ ಆದವರಿಗೆ ಕೂಡ ಖುಷಿ ಆಗ್ತದೆ. ಖುಷಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಭಗವಂತನಿಂದ ವಿಮುಖರಾದ ವ್ಯಕ್ತಿಗಳಿಗೆ ಮಾತ್ರ ಹಾಗೆ ಸಾಧ್ಯ, ಅಸುರರಿಗೆ ಮಾತ್ರ ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ಮರದ ಬೇರಿಗೆ ನೀರನ್ನೆರೆದರೆ ಎಲ್ಲ ಎಲೆಗಳಿಗೂ ಕೊಂಬೆಗಳಿಗೂ ನೀರು ದೊರೆಯುತ್ತದೆ. ಅಥವಾ ಹೊಟ್ಟೆಗೆ ಆಹಾರವನ್ನು ನೀಡಿದರೆ ಚೈತನ್ಯವು ತಂತಾನೆ ದೇಹಕ್ಕೆಲ್ಲ ಲಭ್ಯವಾಗುತ್ತದೆ ಎಂದು ಅವನಿಗೆ ಚೆನ್ನಾಗಿ ಗೊತ್ತಿದೆ, ಚೆನ್ನಾಗಿ ಗೊತ್ತು. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವವನು ಎಲ್ಲರಿಗೂ ಸೇವಕನಾದ್ದರಿಂದ ಎಲ್ಲರಿಗೂ ಅವನಲ್ಲಿ ಬಹುಪ್ರೀತಿ. ಗೋಪಿ ಭರ್ತೃಪದ ಕಮಲಯೋರ್ದಾಸ ದಾಸಾನುದಾಸ. ಭಗವಂತನ ದಾಸ ಯಾರು? ಎಲ್ಲ ದಾಸರ ಕೆಳಗೆ ಇರುವವನು, ಸೇವಕರ ಕೆಳಗೆ ಇರುವವನು ಯಾರು? ಭಕ್ತ. ಪ್ರತಿಯೊಬ್ಬರಿಗೂ ಅವನ ಕೆಲಸದಲ್ಲಿ ತೃಪ್ತಿಯಾಗಿರುವುದರಿಂದ ಅವನ ಪ್ರಜ್ಞೆಯು ಪರಿಶುದ್ಧವಾಗಿರುತ್ತದೆ. ಒಂದು ಉದಾಹರಣೆ, ನಮ್ಮ ನಾರದ ಮುನಿಗಳು ಅವರು ತನ್ನ ಹಿಂದಿನ ಜನ್ಮದಲ್ಲಿ ಭಕ್ತಿ ವೇದಾಂತ ಅಂದ್ರೆ ಭಕ್ತಿಯಲ್ಲಿ ಮುನ್ನಡೆದಂತಹ ಸನ್ಯಾಸಿಗಳ ಸೇವೆ ಮಾಡಿ, ಸಂಪೂರ್ಣವಾಗಿ ಸೇವೆ ಮಾಡಿ. ಯಾಕಂದ್ರೆ ಒಬ್ಬ ನಾರದ ಮುನಿಗಳು ಒಬ್ಬ ಸೇವಕಿಯ ಒಂದು ದಾಸಿಯ ಮಗ ಆಗಿದ್ದ. ದಾಸಿಯ ಮಗ ಆಗಿ ಎಲ್ಲರ ಸೇವೆ ಮಾಡಲಿಕ್ಕೆ ಶುರು ಮಾಡಿದ. ಆ ಸೇವೆಯಿಂದ ತೃಪ್ತಿಯಾದಂತಹ ಈ ಭಕ್ತಿ ವೇದಾಂತರು ಏನು ಮಾಡಿದ್ರು? ಅವರಿಗೆ ಜ್ಞಾನ ಕೊಟ್ರು. ಈ ರೀತಿಯಲ್ಲಿ ನಿಜವಾಗಿ ಸೇವೆ ಮಾಡಿದ್ರೆ ಸಿಗುವ ಜ್ಞಾನಕ್ಕೆ ಅತ್ಯುತ್ತಮ ಯಾವುದು? ಸೇವೆ ಮಾಡಿ ದೊರಕುವ ಜ್ಞಾನ. ನಾವಾಗೆ ಪ್ರಯತ್ನ ಪಟ್ಟು ಏನೇನೋ ಓದಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಅದು ಜ್ಞಾನ ಅಲ್ಲ. ನಿಜವಾದ ಜ್ಞಾನ ಸೇವೆಯಿಂದ ದೊರಕುವಂತಹ ಜ್ಞಾನ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ಜ್ಞಾನ ವೈರಾಗ್ಯ ಎರಡು ಕೂಡ ಭಕ್ತಿಯ ಹಿಂದೆ ಹಿಂದೆ ಬರ್ತದಂತೆ. ಅವನ ಮನಸ್ಸು ಯಾವಾಗಲೂ ಕೃಷ್ಣನಲ್ಲಿ ನೆಲೆಸಿರುವುದರಿಂದ ಅವನು ಕೃಷ್ಣನನ್ನು ಬಿಟ್ಟು ಬೇರೆಡೆಗೆ ತಿರುಗುವ ಸಾಧ್ಯತೆಯೇ ಇಲ್ಲ. ಅವನ ಇಂದ್ರಿಯಗಳು ಭಗವಂತನ ಸೇವೆಯನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ತೊಡಗುವ ಸಾಧ್ಯತೆಯೇ ಇಲ್ಲ. ಕೃಷ್ಣನನ್ನು ಕುರಿತ ವಿಷಯಗಳನ್ನು ಬಿಟ್ಟು ಬೇರೆನನ್ನೂ ಕೇಳಲು ಅವನು ಇಷ್ಟಪಡುವುದಿಲ್ಲ. ಕೃಷ್ಣನ ಪ್ರಸಾದವನ್ನು ಬಿಟ್ಟು ಬೇರೆನನ್ನೂ ತಿನ್ನಲು ಇಷ್ಟಪಡುವುದಿಲ್ಲ. ಕೃಷ್ಣನಿಗೆ ಸಂಬಂಧವಿಲ್ಲದಿರುವ ಯಾವ ಸ್ಥಳಕ್ಕೂ ಅವನು ಹೋಗಲು ಇಷ್ಟಪಡುವುದಿಲ್ಲ.
ಈ ಒಂದು ಸೆಂಟೆನ್ಸ್ ಗಳನ್ನ ನಾವು ಹೃದಯದಲ್ಲಿ ಇಟ್ಕೊಳ್ಬೇಕು. ಆದುದರಿಂದ ಅವನ ಇಂದ್ರಿಯಗಳು ಹತೋಟಿಯಲ್ಲಿರುತ್ತವೆ. ಮಾಯಾವಾದಿಗಳು ಅವರದ್ದು ಇಂದ್ರಿಯ ಹತೋಟಿಯಲ್ಲಿ ಇರುವುದಿಲ್ಲ ಅಷ್ಟು ಸುಲಭದಲ್ಲಿ. ಆದರೆ ಭಕ್ತರ ಇಂದ್ರಿಯ ಹತೋಟಿಯಲ್ಲಿ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲವೂ ಕೃಷ್ಣನ ಕರ್ಮದಲ್ಲಿ ತೊಡಗಿರ್ತದೆ ಅವರ ಇಂದ್ರಿಯಗಳು. ತುಂಬಾ ಇಂಪಾರ್ಟೆಂಟು. ಇನ್ನೊಂದ್ಸಲ ಓದಿ. ಆದುದರಿಂದ ಅವನ ಇಂದ್ರಿಯಗಳು ಹತೋಟಿಯಲ್ಲಿರುತ್ತವೆ. ಇಂದ್ರಿಯಗಳನ್ನು ನಿಯಂತ್ರಿಸುವವನು ಯಾರನ್ನೂ ನೋಯಿಸಲು ಸಾಧ್ಯವಿಲ್ಲ. ಹಾಗಾದರೆ ಅರ್ಜುನನು ಯುದ್ಧದಲ್ಲಿ ಇತರರನ್ನು ಏಕೆ ನೋಯಿಸಿದ? ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇರಲಿಲ್ಲವೇ ಎಂದು ಕೇಳಬಹುದು. ಅರ್ಜುನನು ಮೇಲ್ನೋಟಕ್ಕೆ ಮಾತ್ರ ಇತರರನ್ನು ನೋಯಿಸಿದಂತೆ ಕಾಣುತ್ತಾನೆ. ಏಕೆಂದರೆ ಆಗಲೇ 2ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ರಣರಂಗದಲ್ಲಿ ನೆರೆದಿದ್ದವರೆಲ್ಲರೂ ಪ್ರತ್ಯೇಕ ವ್ಯಕ್ತಿಗಳಾಗಿ ಬದುಕಿಯೇ ಇರುತ್ತಾರೆ. ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಪ್ರತಿಯೊಬ್ಬರು ಇಂಡಿವಿಜುವಲ್. ಆತ್ಮಕ್ಕೆ ಸಾವಿಲ್ಲ, ಏಕೆಂದರೆ ಆತ್ಮವನ್ನು ನಾಶ ಮಾಡುವುದು ಸಾಧ್ಯವಿಲ್ಲ. ಆದುದರಿಂದ ಆತ್ಮದ ದೃಷ್ಟಿಯಿಂದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಯಾರೂ ಸಾಯಲಿಲ್ಲ. ಸ್ವತಃ ಅಲ್ಲಿದ್ದ ಕೃಷ್ಣನ ಆಜ್ಞೆಯಂತೆ ಅವರ ಉಡುಪುಗಳು ಮಾತ್ರ ಬದಲಾದವು. ಆದುದರಿಂದ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಹೋರಾಡಿದಾಗ ಅರ್ಜುನನು ನಿಜವಾಗಿಯೂ ಹೋರಾಡುತ್ತಿರಲಿಲ್ಲ. ಆತನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾ ಕೃಷ್ಣನ ಆಜ್ಞೆಯನ್ನು ನಿರ್ವಹಿಸುತ್ತಿದ್ದ ಮಾತ್ರ. ಇಂತಹ ಮನುಷ್ಯನು ಕರ್ಮದ ಪ್ರತಿಕ್ರಿಯೆಯಲ್ಲಿ ಸಿಕ್ಕಿಕೊಳ್ಳುವುದೇ ಇಲ್ಲ. ಇದೇ ದೈವವರ್ಣಾಶ್ರಮ ಧರ್ಮ. ಎಲ್ಲಿ ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ಮುಖ್ಯ ಭಗವಂತ, ಸೆಂಟರ್ ಭಗವಂತ, ಎಲ್ಲವೂ ಭಗವಂತನಿಗೆ ಮಾಡುವಂತಹ ಕರ್ಮ. ಆಮೇಲೆ ಶುದ್ಧ ಸ್ಥಿತಿಯಲ್ಲಿ ಅದೇ ಭಕ್ತಿ ಆಗ್ತದೆ. ಹರೇ ಕೃಷ್ಣ. ಇಲ್ಲಿಗೆ ಎಂಡ್ ಮಾಡೋಣ ಇವತ್ತು. ಏನಾದ್ರೂ ಪ್ರಶ್ನೆ ಇದೆಯಾ? ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮಗೆ ಕ್ಲಾರಿಟಿ ಸಿಗ್ತದೆ. ಭಕ್ತಿ ಅಂದ್ರೆ ಏನು, ಜ್ಞಾನ ಮಾರ್ಗ ಅಂದ್ರೆ ಏನು, ಕರ್ಮ ಮಾರ್ಗ ಅಂದ್ರೆ ಏನು ಅಂತ ಹೇಳಿ. ಆ ಭಕ್ತಿ ಮಾರ್ಗದ ಒಂದು ಉತ್ಕೃಷ್ಟವಾದಂತಹ ಒಂದು ಮಾರ್ಗ ಅಂತ ನಮಗೆ ಅರ್ಥ ಆಗ್ತದೆ. ಅದು ಅರ್ಥ ಆದ್ರೆ ಮಾತ್ರ ನಮಗೆ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಭಕ್ತಿ ಸೇವೆಯಲ್ಲಿ ಏನು ಅಷ್ಟು ರುಚಿ ಇರುವುದಿಲ್ಲ. ಏನಪ್ಪ ಸುಮ್ಮನೆ ಬೆಳಿಗ್ಗೆ ಎದ್ದು ಆಹಾರ ಮಾಡಿ ದೇವರ ಇದ್ರು ಯಾವತ್ತು ಇಡುದು, ಅವನನ್ನು ತಿಂತಾನ ಅಂತ ಒಂದು ಭಾವನೆ ಬರ್ಲಿಕ್ಕೆ ಶುರುವಾಗುವ ಸಾಧ್ಯತೆ ಇರ್ತದೆ. ಆದ ಕಾರಣ ನಾವು ಇದನ್ನ ಶಾಸ್ತ್ರವನ್ನ ಆಗ ಹೇಳಿದ ರೀತಿಯಲ್ಲಿ ಅದರ ಒಂದು ಸಿದ್ಧಾಂತವನ್ನ ಅರ್ಥ ಮಾಡ್ಲಿಕ್ಕೆ ಈ ಭಗವದ್ಗೀತೆ ಒಂದು ಮೂಲವಾದ ಗ್ರಂಥ, ಮೊದಲ ಗ್ರಂಥ ಇದು. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಯಾಕೆಂದ್ರೆ ಇದರ ಕ್ಲಾರಿಟಿ ಸಿಗೋದು ತುಂಬಾ ಇಂಪಾರ್ಟೆಂಟ್. ನನಗೆ ಗೊತ್ತಿಲ್ಲ ಅಂದ್ರೆ ಸೀನಿಯರ್ ಡಿವೋಟೀಸ್ ಇಲ್ಲಿದ್ದಾರೆ, ಅವರು ಕೂಡ ಖಂಡಿತವಾಗಿ ಉತ್ತರ ಕೊಡ್ತಾರೆ. ಏನಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ತಪ್ಪು ಹೇಳಿದ್ದೀನ? ಆಗ ನಾನು ಹೇಳಿದ್ನಲ್ಲ 3 ನೆನಪಿಲ್ಲ ಅಂತ, ಈಗ ನೆನಪು ಬಂತು. ಸಂಬಂಧ, ಅಭಿಧೇಯ, ಪ್ರಯೋಜನ ಕೇಳಿರ್ತೀರಿ ನೀವು. ಖಂಡಿತವಾಗಿ ಹೆಚ್ಚಿನವ್ರು ಕೇಳಿರ್ತೀರಿ. ಅಂದ್ರೆ ಈ 3 ಕೂಡ ತುಂಬಾ ಇಂಪಾರ್ಟೆಂಟ್. ಫಸ್ಟಿಗೆ ನಮಗೆ ಯಾರು ಗೊತ್ತಿಲ್ಲ ಅವರ ಬಗ್ಗೆ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು. ಅದಕ್ಕೆ ಸಂಬಂಧವನ್ನ ಏರ್ಪಡಿಸುವುದು. ನಾವು ಸಂಬಂಧ ಏರ್ಪಡಿಸಬೇಕಿದ್ರೆ ಅವರ ಬಗ್ಗೆ ಗೊತ್ತಾಗ್ಬೇಕು. ಅದಕ್ಕೆ ಸಂಬಂಧ ಅಂತ ಹೇಳಿ. ಅಭಿಧೇಯ ಅಂದ್ರೆ ಅವರೊಟ್ಟಿಗೆ ಸೇವೆ ಮಾಡೋದು, ಅವರೊಟ್ಟಿಗೆ ಸಂಬಂಧವನ್ನ ಬೆಳೆಸ್ಲಿಕ್ಕೆ ಅವರೊಟ್ಟಿಗೆ ಸೇರಿ ಸೇವೆ ಮಾಡ್ಬೇಕಲ್ಲ ಅವರನ್ನ, ಅಭಿಧೇಯ. ಅದಕ್ಕೆ ಸಿಗುವಂತದ್ದು ಪ್ರಯೋಜನ ಅಂತ ಹೇಳಿದ್ರೆ ಅವರ ಪ್ರೇಮ. ಅವರು ಪ್ರೀತಿ ಕೊಡ್ತಾರೆ ಅಥವಾ ಅವರೇನಾದ್ರೂ ಗಿಫ್ಟ್ ಕೊಡ್ತಾರೆ, ಅದು ಪ್ರೇಮ. ಅದೇ ರೀತಿಯಲ್ಲಿ ಕೃಷ್ಣನನ್ನ ಅರಿತುಕೊಳ್ಳಿಕ್ಕೆ ನಮಗೆ ಫಸ್ಟಿಗೆ ನಾವು ಸಂಬಂಧವನ್ನ ಏರ್ಪಡಿಸ್ಬೇಕು. ಆ ಸಂಬಂಧ ಏರ್ಪಡುವುದು ಯಾವಾಗ ಅಂತ ಹೇಳಿದ್ರೆ ಈ ಶಾಸ್ತ್ರದ ಒಂದು ಗೂಢ ಅರ್ಥವನ್ನ ಅರ್ಥ ಮಾಡ್ಕೊಳ್ಳುವಾಗ. ಯಾವುದು ಶಾಸ್ತ್ರದ ಗೂಢ ಅರ್ಥ? ಕೃಷ್ಣ ಅಂತ ಹೇಳಿದ್ರೆ ಪರಮೋನ್ನತ ವ್ಯಕ್ತಿ, ಅವನ ನಾಮವೇ ಪರಮೋನ್ನತ, ಅವನ ನಾಮಕ್ಕೂ ಅವನಿಗೆ ವ್ಯತ್ಯಾಸ ಇಲ್ಲ. ಆಮೇಲೆ ಆ ನಾಮವೇ ಎಲ್ಲಾ ಗ್ರಂಥಗಳ ಸಾರ. ನಾಮವಿನು ಕಲಿಕಾಲೆ ಆರನಾಹಿ ಧರ್ಮ, ಸರ್ವಶಾಸ್ತ್ರ ಅಂದ್ರೆ ಸರ್ವಮಂತ್ರ ಸಾರ ನಾಮ್ ಏ ಶಾಸ್ತ್ರ ಮರ್ಮ. ಸರ್ವಮಂತ್ರ ಸಾರ ನಾಮ್ ಏ ಶಾಸ್ತ್ರ ಮರ್ಮ. ಎಲ್ಲಾ ಮಂತ್ರಗಳ ಸಾರವೇ ಈ ಕೃಷ್ಣನ ನಾಮ, ಅದೇ ಎಲ್ಲ ಶಾಸ್ತ್ರಗಳ ಮರ್ಮ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅದನ್ನು ತಿಳ್ಕೊಳ್ಳೋದೇ ಎರಡನೇದು. ಸಂಬಂಧ ಆಯ್ತು, ಅಭಿಧೇಯ. ಇದನ್ನು ಗೊತ್ತಾದ ಕೂಡಲೇ ಏನಾಯ್ತು, ನಮಗೆ ಶಾಸ್ತ್ರದ ಬಗ್ಗೆ ಅರ್ಥ ಆದ ಕೂಡಲೇ ನಾವು ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆ ಸೇವೆ ಮಾಡೋದು ಅಥವಾ ಕಥೆ ಭಗವಂತನ ಬಗ್ಗೆ ಲೀಲೆಯನ್ನ ಕೇಳಲಿಕ್ಕೆ ಶುರು ಮಾಡ್ತೇವೆ. ಅಭಿಧೇಯ ಅದು, ಲೀಲೆಗಳನ್ನ ಕೇಳಲಿಕ್ಕೆ. ಇಲ್ಲ ಬರೀ ಲೀಲೆಯನ್ನು ಕೇಳಿ ನಮಗೆ ಶಾಸ್ತ್ರ ಗೊತ್ತಿಲ್ಲ,
ನಮಗೆ ಅದರ ಒಂದು ಡಿಫರೆನ್ಸ್ ಗೊತ್ತಿಲ್ಲ. ಎಳೆಯಾಗಿ ಅರ್ಥ ಆಗ್ಬೇಕು ನಮಗೆ. ಆ ಎಳೆಯಾಗಿ ಅರ್ಥ ಆಗ್ಲಿಲ್ಲ ಅಂತ ಆದ್ರೆ ಏನಾಗ್ತದೆ, ನಮಗೆ ಸ್ಟೋರಿಯಲ್ಲಿ ಕ್ಲಾರಿಟಿ ಇಲ್ಲ. ಸ್ಟೋರಿಯಲ್ಲಿ ಓ ಕೃಷ್ಣ ಕೂಡ ನನ್ನ ಹಾಗೆ, ಓ ನನ್ನ ಮಗನೂ ಕೃಷ್ಣನೇ, ಆಹಾ ಅವನು ಕೃಷ್ಣನ ಹಾಗೆ ಮಾಡ್ತಿದ್ದಾನೆ ಅಂತ ಹೇಳಿಕ್ಕೆ ಶುರು ಮಾಡ್ತೇವೆ. ಎಷ್ಟು ಜನ ಹೇಳುದಿಲ್ಲ ನಾವು, ಕೃಷ್ಣನನ್ನ ನನ್ನ ಮಕ್ಕಳಿಗೆ, ನನ್ನ ಅಣ್ಣನಿಗೆ, ನನ್ನ ಹೆಂಡತಿಗೆ, ಎಲ್ಲರಿಗೂ ಅವನನ್ನ ಹೋಲಿಸುದು, ಕೃಷ್ಣನನ್ನು ಹೋಲಿಸುದು. ಎಂತ ದೌರ್ಭಾಗ್ಯ ನಮ್ಮದು, ಎಂತ ದೌರ್ಭಾಗ್ಯ ನಮ್ಮದು. ಭಗವಂತ ಪರಮೋತ್ತಮನನ್ನ ನಾವು ಯಾರಿಗೋ ಹೋಲಿಸ್ತಾ ಇದ್ದೇವೆ, ಯಾರ್ಯಾರಿಗೋ ಹೋಲಿಸ್ತಾ ಇದ್ದೇವೆ. ಅದು ತಪ್ಪು ಆಕ್ಚುಲಿ. ಓ ನೀವು ಕೃಷ್ಣನಾಗಿ ಭಕ್ತರಾದ ಮೇಲೆ ಕೂಡ ನಾವು ಹೇಳ್ತೇವೆ, ಓ ನೀನೇ ನನಗೆ ಕೃಷ್ಣ ಅಂತೇಳಿ. ಇಲ್ಲ, ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅಲ್ಲ. ಗೊತ್ತಿಲ್ಲದೆ ಇರುವಾಗ ಏನು ಹೇಳ್ಬೇಕು, ನೀವು ಒಳ್ಳೆ ಡಿವೋಟಿ, ದೊಡ್ಡ ಡಿವೋಟಿ ಅಂತ ಹೇಳ್ಬೋದು. ಅಯ್ಯೋ ನೀವು ಕೃಷ್ಣ ಅಂತ ಹೇಳ್ಬಾರ್ದು. ಯಾವ ಭಗವಂತ ಕೃಷ್ಣನಾಗಿ ಬಂದಂತಹ, ಕೃಷ್ಣನೇ ಆಗಿ ಬಂದಂತಹ ಚೈತನ್ಯ ಮಹಾಪ್ರಭುಗಳು ನೀವೇ ಕೃಷ್ಣ ಅಂತ ಹೇಳುವ ಕಿವಿ ಮುಚ್ಚುತ್ತಾ ಇದ್ರಂತೆ. ಈಗ ನಾವು ಅವರ ಅನುಗತರಾದವರು ನಾವೇನ್ ಮಾಡ್ಬೇಕು, ಓ ಹೌದು ನಾನೇ ಕೃಷ್ಣ ಅಂತ ಹೇಳಿ ಕಿವಿ ದೊಡ್ಡದು ಮಾಡುದಾ? ಇಲ್ಲ, ನಾವು ಯಾರಿಗೂ ಹಾಗೆ ಹೇಳ್ಬಾರ್ದು ಅಷ್ಟು ಸುಲಭವಾಗಿ. ಈ ನಿಟ್ಟಿನಲ್ಲಿ ಸಂಬಂಧ ಅಭಿಧೇಯ, ಅಭಿಧೇಯ ಅಂದ್ರೆ ಭಗವಂತನ ಲೀಲೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಫಸ್ಟ್ಗೆ ಸಂಬಂಧವನ್ನ ಅರ್ಥ ಮಾಡಿಕೊಂಡು ಆಮೇಲೆ ಅಭಿಧೇಯ ಆಗ್ತದೆ. ಅಭಿಧೇಯದಿಂದ ಲೀಲಾ ಶ್ರವಣ ಆಗುವಾಗ ಏನಾಗ್ತದೆ, ಪ್ರಯೋಜನ ಸಿಗ್ತದೆ. ಆ ಪ್ರಯೋಜನ ಕೃಷ್ಣ ನಮ್ಮ ಹೃದಯದಲ್ಲಿ ನೆಲೆಸ್ತಾನೆ, ಕೃಷ್ಣನ ಸೇವೆ ನಿರಂತರ ಆಗ್ತದೆ, ಕೃಷ್ಣನ ಪ್ರೇಮ ನಮ್ಮಲ್ಲಿ ಅಂಕುರಿತವಾಗ್ತದೆ. ಆ ಸ್ಟೇಜಿಗೆ ನಾವು ತಲುಪುದು ಯಾವಾಗ ನಮಗೆ ಗೊತ್ತಿಲ್ಲ. ನಾವೆಲ್ಲರ ಜೊತೆಯಲ್ಲಿ ಸೇರಿ ಭಗವಂತನ ಸೇವೆ ಮಾಡಿದರೆ ಖಂಡಿತವಾಗಿ ಆ ಸ್ಟೇಜಿಗೆ ಒಂದಲ್ಲ ಒಂದು ದಿವಸ ತಲುಪ್ತೇವೆ, ಅದರಲ್ಲಿ ಏನು ಸಂಶಯ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮುತ್ತಜಿ ಏನಾರು ಆಡ್ ಮಾಡ್ತೀರಾ ಮಾತಾಜಿ? ಇಲ್ಲ, ಪಾಂಚರಾತ್ರಿಕ ವಿಧಿ ಅಂತ ಹೇಳಿದ್ರಲ್ಲ ಪ್ರಭು. ಈಗ ನಾವು ಇಸ್ಕಾನ್ನಲ್ಲಿ ಆರತಿ ಮಾಡುದು ಪಾಂಚರಾತ್ರಿಕ ವಿಧಿ ಅಂತ. ನದಿ, ಧೂಪ, ದೀಪ, ಶಂಖ, ನೀರು, ಇದೆಲ್ಲ ಏನು ನಿಮ್ಗೆ ಸರಿಯಾಗಿ ಮರ್ತೋಗಿದ್ದೇನೆ, ಯಾವುದು ಸೂಚಿಸುತ್ತದೆ ಒಂದ್ ಸ್ವಲ್ಪ ಹೇಳಿಕೊಳ್ಳಿ. ಅದು ಪಂಚ ಮಹಾಭೂತವನ್ನು ಸೂಚಿಸ್ತದೆ. ಈ ನಾವು ಪಾಂಚರಾತ್ರಿಕ ವಿಧಿಯಲ್ಲಿ ಪೂಜೆ ಮಾಡ್ತೇವಲ್ಲ, ಯಾರ್ಯಾರು ಮಾಡ್ತೀರಿ ಅವರಿಗೋಸ್ಕರ ನಿಮಗೆ ಅರ್ಥ ಆಗ್ಬಹುದು. ಧೂಪ ತೋರಿಸ್ತೇವೆ, ಅದು ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡುದಿಲ್ಲ ಈಗ ನಾನು. ಧೂಪ ತೋರಿಸ್ತೇವೆ ಫಸ್ಟಿಗೆ, ಆಮೇಲೆ ದೀಪ ತೋರಿಸ್ತೇವೆ ನಾವು, ಅದಾದ್ಮೇಲೆ ಜಲ, ಆಮೇಲೆ ವಸ್ತ್ರ. ಧೂಪ, ದೀಪ, ಜಲ, ವಸ್ತ್ರ, ಪುಷ್ಪ ಹೂ ತೋರಿಸ್ತೇವೆ. ಆಮೇಲೆ ಪುಷ್ಪ ಸೋತರ ಮೇಲೆ ಕುದುರೆಯ ಬೀಲ, ಅದಕ್ಕೇನ್ ಹೇಳ್ತಾರೆ, ವ್ಯಜನವ ಅಲ್ಲ ಚಾಮರವ? ಚಾಮರ ಆದ್ಮೇಲೆ ಆಮೇಲೆ ಲಾಸ್ಟಿಗೆ ವ್ಯಜನ ಅಂದ್ರೆ ಯಾವುದು, ಯಾವ ಹಕ್ಕಿಯ? ಮಯೂರ ಅಂದ್ರೆ ಮಯೂರಕ್ಕೆ ಏನ್ ಹೇಳ್ತಾರೆ? ನವಿಲಿನ ಗರಿಯನ್ನ ಜೊತೆ ಸೇರಿಸಿ ಮಾಡಿದಂತ ಒಂದು ಬೀಸಣಿಕೆ, ಕರೆಕ್ಟ್ ಅಲ್ಲ? ನವಿಲಿನ ಗರಿಯನ್ನೆಲ್ಲ ಜೋಡಿಸಿ ಮಾಡಿದಂತ ವೃತ್ತಾಕಾರದಲ್ಲಿ ಇರುವಂತಹ ಒಂದು ಬೀಸಣಿಕೆಯನ್ನ ಲಾಸ್ಟಿಗೆ ಭಗವಂತನಿಗೆ ಸೇವೆ ಮಾಡಬೇಕು. ಆಯ್ತಾ? ಇದು ಪಂಚಮಹಾಭೂತವನ್ನ ತೋರಿಸುವಂಥದ್ದು. ಯಾವುದು? ಶಂಖ ಕೂಡ ಇದೆ ಇದರಲ್ಲಿ. ಫಸ್ಟಿಗೆ ಶಂಖ ಓದ್ತೇವೆ. ಆ ಶಂಖ ಅಂತ ಹೇಳಿದ್ರೆ ಶಬ್ದವನ್ನ ಆಯ್ತಾ? ಪಂಚಮಹಾಪದ್ಧತಿಯ ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ ತತ್ವವನ್ನ ಶಂಖ, ಶಬ್ದವನ್ನು ಕೂಡ ಶಬ್ದ ಕೂಡ ಎರಡನೆಯದು ಕೂಡ. ಅದೇ ರೀತಿಯಲ್ಲಿ ಧೂಪ ಮತ್ತು ಧೂಪ ಪೃಥ್ವಿಯನ್ನು ಅಂದ್ರೆ ಭೂಮಿಯನ್ನು ಕೂಡ ಹೇಳ್ತದೆ, ಅದನ್ನು ಉರಿಸಿದ ಕಾರಣ ಅಗ್ನಿಯನ್ನು ಕೂಡ ಹೇಳ್ತದೆ. ಆಮೇಲೆ ದೀಪ ಅಗ್ನಿಯನ್ನು ಹೇಳ್ತದೆ. ಪುಷ್ಪ ಸ್ಮೆಲ್, ಗಂಧವನ್ನು ಹೇಳ್ತದೆ, ಭೂಮಿಯದ್ದದು ಅಂದ್ರೆ ತನ್ಮಾತ್ರ, ಸ್ಪರ್ಶ, ರೂಪ, ರಸ, ಗಂಧ, ಅದು ಕೂಡ. ಆಮೇಲೆ ಬೀಸಣಿಕೆ ಗಾಳಿ ತತ್ವ, ಎರಡು ಬೀಸಣಿಕೆ ಕೂಡ. ಯಾವುದು? ವ್ಯಜನ ಮತ್ತು ಚಾಮರ ಮತ್ತು ವ್ಯಜನ, ಇದೆರಡನ್ನು ನಾವು ಆಡಿಸುವಾಗ ಗಾಳಿ, ಅದು ಗಾಳಿ ತತ್ವ. ಅಂದ್ರೆ ಭಗವಂತನಿಂದ ಬಂದಂತಹ ಈ ಪಂಚ ಮಹಾಭೂತಗಳು, ಪಂಚ ತನ್ಮಾತ್ರಗಳನ್ನು ಉಪಯೋಗಿಸಿಕೊಂಡು ಭಗವಂತನ ಸೇವೆ ಮಾಡುವಂಥದ್ದು. ಮಾನಸ ಪೂಜೆ ಅಲ್ಲ ಇದು. ನಾವು ದೇಹದಿಂದ ನಮಗೆ ಸಿಕ್ಕಿದಂತಹ ಈ ಪಂಚ ಮಹಾಭೂತದಿಂದ ಸಿಕ್ಕಿದಂತಹ ದೇಹೋಯಂ ಏನದು ಹೇಳ್ತಾರೆ ಹೇಳಿದ್ರೆ, ಕಾಲ ಕರ್ಮ ಗುಣಾಧೀನೋ
ದೇಹೋಯಂ ಪಾಂಚಭೌತಿಕಂ, ಈ ಪಂಚ ಮಹಾಭೂತದಿಂದ ಸೃಷ್ಟಿಸಲ್ಪಟ್ಟ ಈ ದೇಹವು ಕಾರಣ ಏನು ಅಂತ ಹೇಳಿದ್ರೆ ಕಾಲ ಕರ್ಮ ಗುಣದ ಆಧೀನದಲ್ಲಿರ್ತದೆ. ಇದು ಆ ಕಾಲ ಕರ್ಮ ಗುಣದ ಆಧೀನದಲ್ಲಿರುವ ಈ ದೇಹದಿಂದ ನಾವು ಮಿಕ್ಕ ಪಂಚಮಹಾಭೂತವನ್ನು ಉಪಯೋಗಿಸಿಕೊಂಡು ಪಂಚಮಹಾಭೂತದಿಂದಲೇ ನಾವು ಮಾಡಿದಂತಹ ದೇವರ ವಿಗ್ರಹ, ಆದ್ರೆ ಅದು ಪಂಚಮಹಾಭೂತವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದು ಸಾಕ್ಷಾತ್ ಭಗವಂತ, ಅವನ ಸೇವೆ ಮಾಡ್ತೇವೆ. ಇದೇ ಪ್ರಶ್ನೆ ಆಗಿತ್ತಲ್ಲ ಮತ್ತಜ್ಜಿ ನಿಮ್ದು? ಇಲ್ಲ ಬೇರೆ ನಾನೇನು ಹೇಳ್ತಿದ್ದೇನೆ ಹೌದಲ್ಲ? ಓಕೆ, ನಿಮ್ದು ಶಬ್ದ ಅಷ್ಟು ಕ್ಲಾರಿಟಿ ಇರ್ಲಿಲ್ಲ. ಇಷ್ಟು ಡಿಸ್ಕಷನ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಭಿನ್ನ ಅಭಿಪ್ರಾಯ ಇದೆಯಾ? ಏನಾದ್ರೂ ತಪ್ಪು ಮಾತಾಡಿದೆ, ಅಯ್ಯೋ ಪ್ರಭುಪಾದ್ರೆ ತಪ್ಪು ಅಂತ ಹೇಳೋರು ಕೆಲವರು ಇರಬಹುದು ಮನಸ್ಸಲ್ಲಿ. ನಮ್ಮಲ್ಲಿ ಅಲ್ಲ, ಇನ್ ಜನರಲ್ ಕೆಲವರು. ನಾನು ಮುಂಚೆ ಕ್ಲಾಸ್ ತಗೊಳ್ಳುವಾಗ ಇದು ಯಾಕೆ ಹಾಗೆ ಬರೆದಿದ್ದಾರೆ ಅವರು ಅಂತ ಹೇಳಿ ಯಾಕೆ ಹಾಗೆ ಬರೆದಿದ್ದಾರೆ ಅಂತ ಹೇಳಿ ಓದಿದ್ರೆ ಅರ್ಥ ಆಗ್ತದೆ. ಸ್ವಲ್ಪ ಜಾಸ್ತಿ ಓದ್ಬೇಕಷ್ಟೇ. ರುಕ್ಮಯ್ಯ ಪ್ರಭುಗಳೇ ಹೇಳಿ. ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ನಾವು ವೇದವನ್ನ ಆಕ್ಸೆಪ್ಟ್ ಮಾಡುವಾಗ ವೇದದಲ್ಲಿ ಹೇಳಿದ್ದನ್ನೆಲ್ಲ ಆಕ್ಸೆಪ್ಟ್ ಮಾಡ್ತೇವೆ. ಉದಾಹರಣೆಗೆ ವೇದದಲ್ಲಿ ಏನು ಹೇಳಿದೆ? ಶಂಖ ಅಂತ ಹೇಳಿದ್ರೆ ಒಂದು ಬೋನ್ ಅಲ್ವಾ, ಅದು ಪರಿಶುದ್ಧವಾಗಿ ನಾವು ಅದನ್ನು ಉಪಯೋಗಿಸ್ತೇವೆ. ದನದ ಸೆಗಣಿ ಅದೊಂದು ಮಲವನ್ನು ಉಪಯೋಗಿಸ್ತೇವೆ. ಯಾಕೆ ಉಪಯೋಗಿಸ್ತೇವೆ ನಾವು? ನಮಗೆ ಅದು ಶಾಸ್ತ್ರಬದ್ಧವಾಗಿ ಬರಲಿಲ್ಲ ಅಂದ್ರೆ ಉಪಯೋಗಿಸ್ತಿದ್ದೇವ? ಇದ್ದ ಉದಾಹರಣೆಗೆ ಅಮೆರಿಕದಲ್ಲಿ, ಈಗಲ್ಲ ಹಿಂದಿನ ಕಾಲದಲ್ಲಿ ಅಮೆರಿಕದಲ್ಲಿ ಆ ಸಗಣಿಯನ್ನು ಉಪಯೋಗಿಸ್ತಿದ್ರ. ಅದನ್ನೇನು ಹೇಳ್ತಿದ್ರು? ಅದು ಮಲ ಅಂತ ಹೇಳ್ತಿದ್ರು. ಹೌದಾ ಅಲ್ವಾ? ಯಾರಾದ್ರೂ ಹೌದಾ ಅಲ್ವಾ ಹೇಳಿ. ಅಮೆರಿಕದಲ್ಲಿ ದನದ ಸೆಗಣಿಯನ್ನ ಮಲ ಅಂತಲೇ ಕರೆಯುವುದು. ಅದು ಈಗ ಬೇರೆ ರೀತಿಯಲ್ಲಿ ಇರ್ಬೋದು, ಅದು ಆಂಟಿಸೆಪ್ಟಿಕ್ ಅದೆಲ್ಲ ಹೇಳ್ಬೋದು, ಅದು ವಿಚಾರ ಅಲ್ಲ. ಆದ್ರೆ ಅದನ್ನು ಮಲ ಅಂತಲೇ, ಅದನ್ನ ಶಿಟ್ ಅಂತ ಹೇಳೋದು. ಕರೆಕ್ಟ್ ಅಲ್ಲ? ಬುಲ್ ಶಿಟ್ ಅಥವಾ ಕೌ ಶಿಟ್ ಅಂದ್ರೆ ಏನು? ಮಲ. ಆದ್ರೆ ನಮಗೆ ಆ ಮಲ ಅಲ್ಲ. ನಮಗೆ ಅದು ಯಾರು? ಭಗವಂತನ ಯಾರಿದ್ದಾರೆ ಮಲದಲ್ಲಿ? ಮಲ ಅಲ್ಲ ಅದು. ಆದ್ರೆ ಮಾತಿಗೆ ಲಕ್ಷ್ಮಿ ಮಾತೆ ಹೇಗೆ ಗೊತ್ತಾಯ್ತಿತ್ತು ನಮಗೆ? ಶಾಸ್ತ್ರದ ಮುಖಾಂತರ ಗೊತ್ತಾಯ್ತು. ಶಾಸ್ತ್ರ ಇಲ್ಲ ಅಂತ ಹೇಳಿದ್ರೆ ಹೇಗೆ ಗೊತ್ತಾಗ್ತಿತ್ತು ನಮಗೆ? ಈಗ ಬೇರೆಯವರಿಗೆಲ್ಲ ಅದು ರಿಸರ್ಚ್ ಮಾಡಿ ಲಕ್ಷ್ಮಿ ಅಂತ ಗೊತ್ತಾಗಿರ್ಬೋದು, ಯಾಕಂದ್ರೆ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಅಂತ ಇರ್ಬೋದು. ಅಥವಾ ಇದನ್ನ ನಾವು ಚೆನ್ನಾಗಿ ಉಪಯೋಗಿಸಿದ್ರೆ ನಾವು ರಫ್ತು ಮಾಡಬಹುದು ಅಂತ ಗೊತ್ತಾಗಿದೆ ಈಗ. ಯಾಕಂದ್ರೆ ಸೆಗಣಿಯನ್ನು ರಫ್ತು ಮಾಡಿದ್ರೆ ಅಷ್ಟು ದುಡ್ಡು ಸಿಗ್ತದೆ. ಈ ರೀತಿಯಲ್ಲೆಲ್ಲ ನಮ್ಗೆ ಈಗ ಅದು ಹೌದಲ್ಲ ಲಕ್ಷ್ಮಿ ಅಂತ. ಆದ್ರೆ ನಿಜವಾಗಿ ಶಾಸ್ತ್ರದಲ್ಲಿ ಈಗಾಗ್ಲೇ ಏನಿದೆ? ಅಮ್ಮ ಈಗಾಗ್ಲೇ ಹೇಳಿದ್ದಾರೆ, ಇದು ಲಕ್ಷ್ಮಿ ಅಮ್ಮ ಇದು. ಆಮೇಲೆ ಆ ತಲೆ ಬುರುಡೆ ಹಾಗೆ ಕಂಡಂತಹ ಒಂದು ಶಂಖ, ಅದು ತುಂಬಾ ಶುದ್ಧ. ಅದರಲ್ಲಿ ಬರುವ ಶಬ್ದ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಗಂಟೆ, ಹೀಗೆ ಆಡಿಸುವ ಗಂಟೆ, ಅದರಲ್ಲಿ ಹನುಮಂತ ಇರಬಹುದು, ಇಲ್ಲ ಗರುಡ ಇರಬಹುದು. ನಾವು ಯಾವತ್ತು ಆ ಹನುಮಂತನನ್ನ ಭಗವಂತನ ಕಡೆ ಪೂಜೆ ಮಾಡುವಾಗ ಭಗವಂತನ ಕಡೆಗೆ ಕಾಡುವ ಹಾಗೆ ಇಡಬೇಕು ಗಂಟೆ. ಆಮೇಲೆ ಮುಖ ಮುಚ್ಚಬಾರದು, ಗಂಟೆಯನ್ನು ಇಲ್ಲಿ ಇಡಬೇಕು. ಗೊತ್ತಾಗ್ತಾ ಇದೆಯಲ್ಲ? ಇಲ್ಲಿ ಹಿಡಿದು ಆಡಿಸ್ಬೇಕು. ಮೇಲೆ ಹನುಮಂತ ಅಥವಾ ಗರುಡ ಇರ್ತಾರೆ. ಯಾಕಂತಾರೆ ಅದು ಮಾಡುವ ಶಬ್ದ, ಗರುಡನ ಬಾಯಿಯಿಂದ ಬರುವ ಶಬ್ದ, ಗಣ 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 ಅಂತ ಹೇಳಿ ಗರುಡನ ಬಾಯಿಯಿಂದ ಬರುವಂತ ಶಬ್ದ, ಅದು ಸಾಮವೇದದ ಮುಖಾಂತರ ಗರುಡ ಹೇಳ್ತಾ ಇದ್ದಾರೆ. ನಮಗೇನು ಶಕ್ತಿ ಇದೆ? ಗರುಡ ಮಹಾರಾಜರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ಅದು ಬಿಟ್ಟು ಮುಖ ಮುಚ್ಚಿ ನಾವು ಮಾಡೋದಲ್ಲ. ನಮಗೆ ಗೊತ್ತಿರ್ಬೋದು, ನಾವು ಕೆಲವರೆಲ್ಲ ಮುಚ್ಚಿ ಬಿಡ್ತೇವೆ, ಎಲ್ಲವನ್ನು ಮುಚ್ಚಿ ಮಾಡುದು ಗಣ 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 ಅಂತ. ಸ್ವಲ್ಪ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗ್ತದೆ. ಯಾರಾದ್ರೂ ಮಾಡ್ತಾ ಇದ್ರೆ, ತಪ್ಪು ಮಾಡಿದ್ರೆ ನಾವೆಲ್ಲ ಕರೆಕ್ಷನ್ ಮಾಡೋಣ ಅಷ್ಟೇ. ಬೇರೇನು ಪ್ರಶ್ನೆ ಇಲ್ಲ ಅಂದ್ರೆ ನಿಲ್ಸೋಣ. ಪ್ರಾಕ್ಟಿಕಲ್ ಕ್ಲಾಸ್ ಕೂಡ ಸ್ವಲ್ಪ ಜಪದಲ್ಲಿ ಸ್ಟೆಬಿಲಿಟಿ ಆದ ಮೇಲೆ ಪ್ರಾಕ್ಟಿಕಲ್ ಸಿಂಪ್ಲಿಫೈಡ್ ದೇವತಾ ಅರ್ಚನೆ ಹೇಗೆ ಮಾಡುದು ಅಂತ ಕೂಡ ನಾವು ಶುರು ಮಾಡ್ಲಿಕ್ಕಿದ್ದೇವೆ. ಇವತ್ತಲ್ಲ, ಸ್ವಲ್ಪ ಸಮಯ ಆಗ್ಲಿ, ಅರ್ಜೆಂಟ್ ಏನಿಲ್ಲ. ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗೋಣ. ಆದ್ರೆ ಜಪದಲ್ಲಿ ನೀವೆಲ್ಲರೂ ಸ್ಟೆಬಿಲೈಸ್ ಆಗಿದ್ದೀರಿ ಅಂದ್ರೆ, ನಾನು ಈಗಾಗಲೇ 16 ರೌಂಡ್ ಮಾಡಿ ದೀಕ್ಷೆ ಸಿಗ್ದು, ಅಥವಾ ಯಾರಾದ್ರೂ ನಿಮ್ಗೆ ಈಗಾಗಲೇ ಸಜೆಸ್ಟ್ ಮಾಡೋದು, ಅಥವಾ ಯಾರಾದ್ರೂ ನಿಮಗೆ ಹಿಂದೆ ಗುರುಗಳು ಇದ್ದಾರೆ ಅಂತ ಹೇಳಿದ್ರೆ ಅವರ ಬಗ್ಗೆ ಮಾತಾಡ್ತಿಲ್ಲ. ಯಾರು ಹೊಸದಾಗಿ ಶುರು ಮಾಡಿದ್ದೀರಿ ಅವರು ಸ್ವಲ್ಪ ಆದ್ರೂ ಜಪದಲ್ಲಿ ಸ್ಟೆಬಿಲೈಸ್ ಆಗಿ, ನಿಮಗೆ ಏನಾದ್ರೂ ಆಧ್ಯಾತ್ಮಿಕ ರೀತಿಯಲ್ಲಿ ಏನಾದ್ರೂ ಸಲಹೆ ಬೇಕಿದ್ದಲ್ಲಿ ನೀವು ಖಂಡಿತವಾಗಿ ನನಗೆ ಪರ್ಸನಲಿ ನೀವು ಮೆಸೇಜ್ ಅಥವಾ ಫೋನ್ ಮಾಡ್ಬೋದು. ಅದರಲ್ಲಿ ಏನು ತಪ್ಪಿಲ್ಲ. ಖಂಡಿತವಾಗಿ ನನಗೇನು ಗೊತ್ತಿಲ್ಲ ಅಂದ್ರೆ ನಾನು ಬೇರೆಯವರಲ್ಲಿ ಕೇಳಿ ನಿಮ್ಗೆ ಹೇಳ್ತೇನೆ ಖಂಡಿತ. ಆಮೇಲೆ ನಾನು ವಾಟ್ಸ್ಆಪ್ ನಲ್ಲಿ ನಾನು ಮೆಸೇಜ್ ಹಾಕ್ತೇನೆ. ಆಗ ನೀವು ಅದನ್ನ ಎಸ್ ಅಥವಾ ನೋ ಅಂತ ಹಾಕಿದ್ರೆ ಯಾರ್ಯಾರಿಗೆ ಆಸಕ್ತಿ ಇದೆ ಅವರಿಗೆ ನಾನು ಕನೆಕ್ಟ್ ಮಾಡಬಹುದು ಬೇಕಿದ್ರೆ.
ಯಾವುದು ಪುಷ್ ಇಲ್ಲ, ಫೋರ್ಸ್ ಇಲ್ಲ. ನಮ್ಮ ಮೆಥಡ್ ಅಲ್ಲಿ, ಶ್ರೀಲ ಪ್ರಭುಪಾದರ ಮೆಥಡ್ ಅಲ್ಲಿ ಯಾವುದು ಫೋರ್ಸ್ ಇಲ್ಲ. ಯಾಕಂದ್ರೆ ಫೋರ್ಸ್ ಇಂದ ಪ್ರೀತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಫೋರ್ಸ್ ಇಂದ ಪ್ರೀತಿ ಸಿಗ್ಲಿಕ್ಕೆ ಸಾಧ್ಯವಾ? ಇಲ್ಲ. ಈಗ ನಮ್ಮ ಭೌತಿಕ ರೀತಿಯಲ್ಲೇ ಕೂಡ ನನಗೆ ಪ್ರೀತಿ ಫೋರ್ಸ್ ಇಂದ ತಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಭಕ್ತಿ ಅಂತ ಹೇಳಿದ್ರೆ ಪ್ರೇಮ, ಭಗವಂತ ಮತ್ತು ಭಕ್ತರ ಜೊತೆ ಇರುವಂತಹ ಪ್ರೇಮ, ಅದು ನಮಗೆ ಸಂಬಂಧದ ಮುಖಾಂತರ ಅರ್ಥ ಆಗುತ್ತದೆ. ಆ ಸಂಬಂಧವನ್ನ ಏರ್ಪಡಿಸೋಣ ನಾವು. ಅದರ ಮುಖಾಂತರ ಮುಂದೆ ಪ್ರೀತಿಯಾಗಿ ಅದು ಕನ್ವರ್ಟ್ ಆಗಿ ಭಗವಂತನ ಸೇವೆಯ ಮುಖಾಂತರ ಅದು ವ್ಯಕ್ತ ಆಗ್ತದೆ. ಈಗ ನಾವೆಲ್ಲ ಇಲ್ಲಿ ಕೂತಿದ್ದೇವೆ, ಇಲ್ಲಿ ಮಾತಾಡ್ತಿದ್ದೇವೆ ಅಂತ ಹೇಳಿದ್ರೆ ಭಗವಂತನ ಸೇವಾ ರೂಪದಲ್ಲಿ ಅದು ವ್ಯಕ್ತ ಆಗ್ತಾ ಉಂಟು ಪ್ರೀತಿ. ಏನಾದ್ರೂ ಮತಭೇದ ಇದ್ರೆ ಹೇಳಿ, ವ್ಯತ್ಯಾಸ ಇದ್ರೆ ಹೇಳಿ, ಇಲ್ಲ ಅಂದ್ರೆ ಸ್ಟಾಪ್ ಮಾಡೋಣ. ಸ್ಟಾಪ್ ಮಾಡುದಾ? ಇಲ್ಲ ಮತ್ತಜಿ ಹೇಳಿ. ಒಂದೊಂದ್ಸತಿ ಓದುವಾಗ ಅಥವಾ ಅಧ್ಯಯನ ಮಾಡುವಾಗ ಒಂದೊಂದ್ಸತಿ ತುಂಬಾ ಕನ್ಫ್ಯೂಷನ್ಸ್ ಅಥವಾ ಓವರ್ ದ ಹೆಡ್ ಓದಂಗ ಅನ್ಸುತ್ತೆ. ಬಿಕಾಸ್ ಮೇ ಬಿ ಐ ಎಮ್ ಅ ಬಿಗಿನರ್ ಹಿಯರ್, ಎಲ್ಲರೂ ವೆರಿ ಲರ್ನೆಡ್. ಬಟ್ ಒಂದೊಂದ್ಸತಿ ನಿಮ್ಗೆ ಕೇಳುವಾಗ ಕ್ಲಾರಿಟಿ ಬರುತ್ತೆ, ಬಟ್ ಅಗೇನ್ ಒಂದೊಂದ್ಸತಿ ಓದುವಾಗ ತುಂಬಾ ಕನ್ಫ್ಯೂಷನ್ಸ್, ತುಂಬಾ ಡೆಪ್ತ್ ಏನೋ ಅಂತ ಅನ್ಸುತ್ತೆ. ಅದು ಸಾಮಾನ್ಯನಾ ಅಥವಾ? ಸಾಮಾನ್ಯ. ಮತ್ತೆ ಯಾಕಂದ್ರೆ ಜಸ್ಟ್ ನಾವು ಸ್ಟಾರ್ಟ್ ಮಾಡುವಾಗ ಇದು ಕನ್ಫ್ಯೂಷನ್ ಸಾಮಾನ್ಯ. ಅದ್ರಲ್ಲಿ ಮುಂದೆ ಹೋಗ್ಬೇಕು ನಾವು. ಬಿಡಬೇಡಿ. ನಿಮ್ಗೆ ಅರ್ಥ ಆಗದೇ ಇದ್ದದನ್ನ ಒಂದು ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ಲಿಲ್ಲ ಅಂತ ಚಿಂತೆ ಮಾಡಬೇಡಿ, ಮುಂದೆ ಹೋಗಿ, ಮುಂದೆ ಹೋಗಿ, ಏನ್ ತೊಂದರೆ ಇಲ್ಲ. ಫಸ್ಟಿಗೆ ಓದ್ತಾ ಮುಂದೆ ಹೋಗ್ಬೇಕು. ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ನಮಗೆ ಆಧ್ಯಾತ್ಮಿಕ ರುಚಿ ಸಿಗುವಾಗ ಅರ್ಥ ಆಗ್ಲಿಕ್ಕೆ ಶುರುವಾಗುವಂಥದ್ದು. ಅದು ಸಿಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ಕೂಡ್ಲೇ ಆಗೋದಿಲ್ಲ. ಕೆಲವರಿಗೆ ಬೇಗನೆ ಆಗತ್ತೆ, ಕೆಲವರಿಗೆ ಬೇಗನೆ ಆಗಲ್ಲ. ನಮಗೆ ಅದರಲ್ಲೇನು ಕಂಪ್ಯಾರಿಸನ್ ಕಾನ್ಸೆಪ್ಟೇ ಇಲ್ಲ. ಬಟ್ ನಾವು ಹಿಂದೆ ಡಿಸ್ಕಷನ್ ಮಾಡಿದ ಹಾಗೆ ಮಗನಿಗೆ ಅಪ್ಪನ ಪ್ರಾಪರ್ಟಿ ಸಿಗ್ಬೇಕಿದ್ರೆ ಅಪ್ಪನ ಜೊತೆ ಇರಬೇಕು ಅಷ್ಟೇ. ಅದು ಹೇಗಿದ್ದೇವೆ ಏನಿದ್ದೇವೆ ಅದು ಮತ್ತಿನ ವಿಚಾರ. ಒಳ್ಳೆ ಮಗನಾಗಿರೋದು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ನಮಗೆ ಅರ್ಥ ಆಗಿದೆಯೋ ಇಲ್ವೋ, ಬಟ್ ನಾವು ಆ ಒಂದು ಪ್ರೊಸೆಸ್ ಅಲ್ಲಿ ಇರ್ಬೇಕು. ಈಗ ನೀವಾಗ್ಲಿ ನಾನಾಗ್ಲಿ, ಯಾಕಂದ್ರೆ ನನಗೂ ಎಲ್ಲ ಅರ್ಥ ಆಗ್ತಿಲ್ಲ, ನಾನು ಅದು ಅಷ್ಟೇ. ಆ ಪ್ರೊಸೆಸ್ ಅಲ್ಲಿ ಇರ್ಬೇಕು ನಾವು. ಆ ಪ್ರೊಸೆಸ್ ಅಲ್ಲಿ ಇರ್ತಾ ನಿಧಾನವಾಗಿ ಎಲ್ಲ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ. ತುಂಬಾ ಇಂಪಾರ್ಟೆಂಟ್. ಎಸ್ ಮಾತಾಡಿ. ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೆ ಕೇಳಿದಿರಿ. ಯಾಕಂದ್ರೆ ಎಲ್ರಿಗೂ ಆಗೋ ಪ್ರಾಬ್ಲಮ್ ಇದು. ನನಗೂ ನಿಮಗೂ ಎಲ್ರಿಗೂ ಆಗೋ ಪ್ರಾಬ್ಲಮ್. ಬೇರೆ ಬೇರೆ ಒಂದು ಸ್ತರದಲ್ಲಿ ನಮಗೆ ಈ ಪ್ರಾಬ್ಲಮ್ ಇರ್ತದೆ. ಈಗ ಸ್ವಲ್ಪ ದೀಕ್ಷೆ ಪಡೆದವರು ನಾವು ಕೆಲವರಲ್ಲಿ ಇರಬಹುದು. ನಮಗೂ ಸಂಶಯ ಇಲ್ವಾ? ಖಂಡಿತವಾಗಿ ಸಂಶಯ ಇದೆ. ಅಂದ್ರೆ ಶಾಸ್ತ್ರವೇ ಹೇಳುತ್ತೆ ಕೃಷ್ಣನನ್ನ ಸಂಪೂರ್ಣವಾಗಿ ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸಂಪೂರ್ಣವಾಗಿ ಅರಿಲಿಕ್ಕೆ ಸಾಧ್ಯ. ಯಾವತ್ತು ನಾವು ಸಂಪೂರ್ಣ ಕೃಷ್ಣನ ಅರ್ಥ ಮಾಡಿದ್ದೇವೆ ಅಂತ ಹೇಳಿ ಸಾಧ್ಯವೇ ಇಲ್ಲ. ಆದ ಕಾರಣ ಈ ಪ್ರೊಸೆಸ್ ಅಲ್ಲಿ ನಾವೆಲ್ಲರೂ ಬೇರೆ ಬೇರೆ ಲೆವೆಲ್ ಅಲ್ಲಿ ಇದ್ದೇವೆ. ಆದ ಕಾರಣ ನಮಗೆ ಕಂಪ್ಯಾರಿಸನ್ ಕಾನ್ಸೆಪ್ಟೇ ಇಲ್ಲ. ನಾವೆಲ್ಲರೂ ಜೊತೆಯಲ್ಲಿ ಮುಂದೆ ಹೋಗೋಣ. ಶೀಲಮತ್ತಜಿ, ಏನು ಸಂಶಯ ಇಲ್ಲ ಅಲ್ಲ ಇದರಲ್ಲಿ, ಈ ವಿಚಾರದಲ್ಲಿ? ಪ್ರಶ್ನೆ ಇದ್ರೆ ದಯವಿಟ್ಟು ನೀವು ಕೇಳಿ, ನಾವು ಅದನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಅದು ತಪ್ಪಾದ್ರೂ ತೊಂದರೆ ಇಲ್ಲ, ಏನು ತೊಂದರೆ. ಯಾಕಂದ್ರೆ ನಾವೆಲ್ಲ ಕೇಳಿಯೇ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ತಪ್ಪು ಅಂತ ಹೇಳಿ ಏನು ಬೇಸರ ಮಾಡ್ಬೇಕು ಅಂತಿಲ್ಲ. ನಾನು ನಿಮ್ಮ ಮನೆಯವನು, ಎಲ್ಲರ ಮನೆಯವನು, ಏನು ವ್ಯತ್ಯಾಸ ಹತ್ಕೊಳ್ಬೇಡಿ. ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾತಾಡ್ತಿದ್ದೇವೆ ಆ ರೀತಿಯಲ್ಲಿ ಮಾತಾಡ್ತಿದ್ದೇವೆ ನಾವು. ಚರ್ಚೆ ಆದ್ರೂ ಅದೇ ರೀತಿಯಲ್ಲಿ ನಡೀತಾ ಇದೆ. ಪ್ರೀತಿಯಿಂದ ಡಿಸ್ಕಷನ್ ನಮ್ದು. ಅದು ಯೂಟ್ಯೂಬ್ ಅಲ್ಲಿ ಬರ್ತದೆ, ಅದೊಂದು ಮಾತ್ರ ಮನಸ್ಸಲ್ಲಿ ಬೇಸರ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಅದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಉದ್ದೇಶದಿಂದ ಏನೇ ಇರ್ಲಿ, ಅದು ಸೆಕೆಂಡರಿ. ಆದ್ರೆ ನಾವೆಲ್ಲ ಒಂದು ಕುಟುಂಬ, ಒಂದೇ ಕುಟುಂಬ, ಒಂದು ಕುಟುಂಬ ಅಲ್ಲ, ಒಂದೇ ಕುಟುಂಬ. ಯಾಕೆಂದ್ರೆ ನಾವು ಕೃಷ್ಣನಿಗೆ ಸಂಬಂಧಪಟ್ಟವರು. ನಾವೆಲ್ಲರೂ ಸೇರಿ ಕೃಷ್ಣನ ಸೇವೆ ಮಾಡಿದ್ರೆ ಏನು ಏಕತ್ವ, ಒಂದೇ, ನಾವೆಲ್ಲರೂ ಒಂದೇ ಆಗ್ತೇವೆ. ವಸುದೇವ ಕುಟುಂಬ. ಹೌದು ಪ್ರಭುಗಳೇ. ಸರಿ, ನಾವೆಲ್ಲ ಯಾರು ಮುಖಾತಃ ಭೇಟಿ ಆಗಿಲ್ಲ ಹೆಚ್ಚಿನವರು. ಅದೇನೇ ಇರ್ಲಿ, ಒಂದಲ್ಲ ಒಂದು ದಿವಸ ನಾವು ಭೇಟಿ ಆಗಬಹುದು. ಏನ್ ಮಾಡ್ತೀನಿ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೇಳಿ ಸಾಕ್ಷಿ ಮಾತಾಜಿ. ಹೋಗೋರು ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಇವತ್ತು ಹಸುವಿನ ಬೆರಣಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇದು ನನಗೆ ಹೇಳ್ಬೇಕಂತ ಅನ್ಸ್ತು. ಈ ಹಸು ಬೆರಣಿನ ನಾವು ಹಚ್ಬೇಕಾದ್ರೆ ಅದು ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ನಮ್ಗೆ ಇವಾಗ ಕೋವಿಡ್ ನಾವು ತುಂಬಾ ಕಷ್ಟ ಪಡ್ತಾ ಇದ್ವಿ. ಈ ಅಗ್ನಿಹೋತ್ರ ಅಂತ ಹೇಳಿ ನೀವು ಕೇಳಿರ್ಬೋದು. ಅದು ಮೊನ್ನೆ ಡಿಸ್ಕಷನ್ ಮಾಡ್ತಾರೆ. ಮೊನ್ನೆ ಡಿಸ್ಕಷನ್ ಮಾಡಿದ್ದೇವೆ. ಅದೇ ಕರೆಕ್ಟ್. ನಮಗೆ ಅಗ್ನಿಹೋತ್ರ ಯಾವುದು ಅಂತ ಹೇಳಿದ್ರೆ ಕೃಷ್ಣನ ಎದುರು. ನಮಗೆ ಅಗ್ನಿಹೋತ್ರ ಯಾವುದು ಅಂತ ಹೇಳಿದ್ರೆ ಕೃಷ್ಣನ ಎದುರು ಭಗವಂತನ ಅಂದ್ರೆ ದನದ ಸೆಗಣಿಯಿಂದ ಮಾಡಿದ ಧೂಪವನ್ನ ಕೃಷ್ಣನ್ಗೆ ತೋರಿಸುವುದು ಅಗ್ನಿಹೋತ್ರ. ಅದೇ
ಆಗ ಎಲ್ರು ಇಲ್ಲಿ ಸಿಟಿಯಲ್ಲಿ ಇರೋದ್ರಿಂದ ಸೇವೆ ಗೋ 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 ಸೇವೆ ಮಾಡ್ಲಿಕ್ಕೆ ಆಗದೆ ಇದ್ರು ಹೋಗ್ಬಿಟ್ಟು ಅಟ್ಲೀಸ್ಟ್ ಬೆರಣಿ ನಮ್ಮ ಮನೆಯಲ್ಲಿ ಇದು ಅಗರಬತ್ತಿ ಬದಲು ಇದನ್ನು ಇಂಡೈರೆಕ್ಟ್ಲಿ ನಾವ್ ಇಲ್ಲಿ ಮನೆಯಲ್ಲಿ ಮಾಡ್ಕೋಬಹುದು ಅಂತ ನೆನ್ನೆ ಕ್ಲಾಸಿಗೆ ಬರ್ಲಿಲ್ಲ, ಇದೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾತಾಡಿದ್ದೆ, ಮತ್ತೆ ಸೇಮ್ ಡಿಸ್ಕಷನ್ ಆಗಿತ್ತು. ನೀವು ಅದೇ ಪಾಯಿಂಟ್ ತಂದ್ರಿ, ಸೂಪರ್ ಹೌದಾ? ಅಲ್ವಾ? ನನ್ನ ಸೇಮ್ ಕಾರ್ಪೊರೇಟ್ ಮಾತಾಡಿದೀವಲ್ಲ ಕೆಲಸದಿಂದ ನೆನ್ನೆ, ಒಂದೊಂದು ಕ್ಲಾಸ್ ಮಿಸ್ ಆಗುತ್ತೆ. ಸೇಮ್ ಮಾತಾಡಿದೀವಲ್ಲ ಅನುಸೂಯ ಮಾತಾಜಿ, ಓಕೆ ಪ್ರಭು. ಹರೇ ಸೇಮ್ ಕೃಷ್ಣ ಹರೇ ಕೃಷ್ಣ. ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಪ್ರಭು ನಮ್ಮ ಶ್ರೀನಿವಾಸ ಪ್ರಭು ಅಂತ ಪ್ರಭು ವೈಷ್ಣವಾಚಾರ್ಯ ಕೀರ್ತನೆಗಳನ್ನ ಮಾಡಿದ್ರಲ್ಲ ಪುಸ್ತಕ, ಹಾ. ಹಾ. ಕೇಳ್ತದ್ಯಾ? ಕೇಳಿಸ್ತಿದೆ, ಕಟ್ ಕಟ್ ಆಗ್ತಿದೆ. ವೈಷ್ಣವಾಚಾರ್ಯರ ಕೀರ್ತನೆಗಳು ಹಾ. ನೆಟ್ವರ್ಕ್ ಪ್ರಾಬ್ಲಮ್. ಈಗ ಕೇಳ್ತದ್ಯಾ ಈಗ? ಹಾ, ಹೇಳಿ ಹೇಳಿ. ಆ ವೈಷ್ಣವಾಚಾರ್ಯ ಕೀರ್ತನೆಗಳಲ್ಲಿ ನಮ್ಮಲ್ಲಿ ಪುರಂದಾಸರು, ಕನಕದಾಸರು ಈ ತರ ಸಾವಿರಾರು ಗೀತೆಗಳನ್ನು ರಚನೆ ಮಾಡಿದ್ದಾರೆ ಅಂತ ನಾವು ಒಂದು 20 ಸೇರಿಸ್ಬೋದಲ್ಲ ಪ್ರಭು ಅದರಲ್ಲಿ? ಅದು ಹೇಗೆ ಆಗ್ತದೆ? ಅದು ಹೇಗೆ ಆಗ್ತದೆ? ಅವರು ವೈಷ್ಣವರಲ್ವಾ? ಪುರಂದಾಸರು ನಮ್ಮ ವೈಷ್ಣವರಿಗೆ ಕರ್ನಾಟಕ ಲೆಕ್ಕವೇ ಇಲ್ಲ. ಸಂಗೀತ ಶಾಸ್ತ್ರದ ವೈಷ್ಣವರಿಗೆ ಲೆಕ್ಕವೇ ಇಲ್ಲ. ನಾವು ಸೇರಿಸುದು ಹೇಗೆ ಆಗ್ತದೆ ಅಂತ ಹೇಳಿ. ಲೆಕ್ಕವಿಲ್ಲ ಅಂತ ಇದ್ದಾರೆ. ಅಲ್ಲಲ್ಲ, ನಾನು ಎಲ್ಲಾದ್ರೂ ನಮ್ಮ ನಾವು ಹೇಗೆ ಸೇರಿಸ್ಲಿಕ್ಕೆ ಆಗ್ತದೆ ಅಂತ. ಹೌದಾ? ಪ್ರಭುಪಾದರೆ ಇಸ್ಕಾನ್ ಸೇರಿಸದಿರುವಾಗ ಅಂದ್ರೆ ನಾವೇನು separate ಆ? ಸೇರಿಸುದು ಯಾವ್ದನ್ನು? ಆಹಾ. ಅಲ್ಲ, ನಾವು ಬೇರೆಯವರು ಯಾರು ನೆನೆಯಲ್ಲ. ನಾವು ಕರ್ನಾಟಕದವರು, ಕನ್ನಡ ಮಾತಾಡೋರು, ನಮ್ಮ ಅದು ಅದು ಸರಿಪರಿಚಿತ ದೇಹಾತ್ಮ ಬುದ್ಧಿ ಇರ್ತಕ್ಕಂಥವ್ರನ್ನ ಅಂತ ಹೇಳುದು ಅದಕ್ಕೆ. ಹ್ಮ್. ಅಲ್ಲ, ನಾವು ಪುರಂದರ ಹ್ಮ್. ದಾಸರ ಕೀರ್ತನೆಯನ್ನ ಖಂಡಿತ ಹಾಡ್ಬೋದು. ಆದ್ರೆ ನಾವು ಕರ್ನಾಟಕದವರು ಅಂತ ಹೇಳುವಂತದ್ದು ದೇಹ ಆತ್ಮ ಬುದ್ಧಿ ಅಂತ ಹೇಳ್ತಾರೆ ಅದಕ್ಕೆ. ದೇಹ ಆತ್ಮ ಬುದ್ಧಿ ಅಂದ್ರೆ ನಾನು ಕರ್ನಾಟಕದವ. ಯಾವುದು ಕರ್ನಾಟಕದವ? ಈ ದೇಹ ಕರ್ನಾಟಕದ್ದು, ಆತ್ಮಕ್ಕೆ ಕರ್ನಾಟಕ ಇಲ್ಲ. ಆಮೇಲೆ ಆ ವೈಷ್ಣವರ ಆಚಾರ್ಯರಿಗೂ ಈ ವೈಷ್ಣವ ಆಚಾರ್ಯರುಗಳು ಏನು ಭಿನ್ನತೆ ಇಲ್ಲ, ಖಂಡಿತವಾಗಿ ಹಾಡಬಹುದು. ಆದ್ರೆ ಸೇರಿಸುವುದು ನಮ್ಮ ಕೈಯಲ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಹಿಂದಿನ ಆಚಾರ್ಯರುಗಳಿಗೆ ಬಿಟ್ಟದ್ದು, ನಮ್ಮ ಈ ಪರಂಪರೆಯಲ್ಲಿ ಬಂದ ಆಚಾರ್ಯರುಗಳಿಗೆ ಬಿಟ್ಟದ್ದು. ನಾವು ಅದನ್ನ ಆಕ್ಸೆಪ್ಟ್ ಮಾಡಿ ನಮ್ಗೆ ಇದರಲ್ಲಿ ಅಭಿರುಚಿ ಇದ್ರೆ ಖಂಡಿತವಾಗಿ ಇದನ್ನು ಓದ್ಬೋದು. ಸರಿ ಪ್ರಭು. ಏನು ತಪ್ಪಿಲ್ಲವ, ಖಂಡಿತ ಮಾಡ್ಬೋದು. ಆದ್ರೆ ಅವರ ನಮ್ಗೆಲ್ಲ ತುಂಬಾ ಆಯ್ತು. ಕನಕದಾಸರದು, ಪುರಂದಾಸರದು ಹೌದು, ಖಂಡಿತವಾಗಿ ಖಂಡಿತವಾಗಿ ತುಂಬಾ ಇದೆ ಪ್ರಭು, ಲೆಕ್ಕ ಇಲ್ಲ. ಕನಕದಾಸರು, ಪುರಂದರದಾಸರ ಕೀರ್ತನೆಗಳಿಗೆ ಲೆಕ್ಕ ಇಲ್ಲ ಎಷ್ಟಿದೆ. ತ್ಯಾಗರಾಜರದ್ದು ಎಷ್ಟಿದೆ, ಖಂಡಿತವಾಗಿ ಓದ್ಬೋದು. ಅದ್ರಲ್ಲಿ ಏನ್ ತಪ್ಪಿಲ್ಲ. ಎಲ್ಲೋ ಭಗವಂತನ ಪ್ರೀತಿಗೋಸ್ಕರ ಮಾಡುವಂಥದ್ದು ಏನ್ ತಪ್ಪಿಲ್ಲ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿ ಕೂಡ ಇದೆ, ಮಾಡಬಹುದು. ಅದೇ ನಾವು ಆ ರಾಜ್ಯಗಳಲ್ಲಿ ಸಂಬಂಧಪಟ್ಟಂಗೆ ಅಲ್ಲಲ್ಲ, ಈಗ ಅದೇ ಪ್ರಶ್ನೆ, ಈಗ ನೀವು ಕೇಳಿದ ಪ್ರಶ್ನೆ, ಒಂದ್ ನಿಮಿಷ, ಈಗ ನೀವು ಕೇಳಿದ ಪ್ರಶ್ನೆ, ಅಲ್ಲಿ ಉಡುಪಿಯಲ್ಲಿ ಹೋಗಿ ಅಲ್ಲಿ ಅವರದ್ದು ಯಾಕೆ ಆಡ್ ಮಾಡ್ಲಿಲ್ಲ ಅಂತ ಕೇಳಿದಾಗ ಆಯ್ತು. ಅವನೇಶನ್ ಕರಿ, ನಿಮ್ಮ ಅಪ್ಪ ಫೋನ್ ಮಾಡಿದ್ರು. ಯಾಕೆಂದ್ರೆ ಈ ಒಂದು ವೈಷ್ಣವ ಅದೇ ನಾವು ಕರ್ನಾಟಕದವರಾದ ಕಾರಣ ಈ ಫೀಲ್ ಆಗುದು ತಪ್ಪೇನಲ್ಲ, ಖಂಡಿತವಾಗಿ ತಪ್ಪೇನಲ್ಲ. ಆದ್ರೆ ಈ ವೈಷ್ಣವತ್ವ ಅಂತ ಹೇಳಿದ್ರೆ ಈಗ ಅದರಿಂದ ಮಿಗಿಲಾದ್ದು. ಈಗ ಫಾರಿನರ್ಸ್ ಎಲ್ಲ ಬಂಗಾಲಿ ಕಲೀಲಿಲ್ವಾ? ನಮ್ಗೆ ಅಷ್ಟು ದೂರವ ನಾವು ಬಂಗಾಲಿಗೆ? ಇಲ್ಲೇ ಇದೆ ಹತ್ತಿರ. ಸಾಧಾರಣ ನಮ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ, ಭಕ್ತಿಯಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಮಹಾರಾಷ್ಟ್ರದ ಕವಿ ಅದೇ ಎಲ್ಲ ಮುಂದೆ ಭಕ್ತಿಗೆ ಭೇದ ಭಾವ ಏನಿಲ್ಲ. ಹನುಮಾಚಾರ್ಯದು ಪ್ರತಿಯೊಂದು ನಾವು ಕೂಡ ಆಡ್ತೀವಿ, ಕೇಳ್ತೀವಿ. ಅದ್ರಲ್ಲಿ ನಾವು ಇದೇ ನಾಡಿನವರಾದ್ದರಿಂದ, ಯಾಕಂದ್ರೆ ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಅಂತ ಆಡ್ತಾರಲ್ವಾ. ಅದರಿಂದ ಬಹಳ ಶ್ರೇಷ್ಠವಾದ ಒಂದು ಪುರಂದಾಸ ಕವಿದಾಸರ ಕೀರ್ತನೆಗಳು. ಇದು ಭಾವನೆ ಬರ್ತದೆ. ಹೌದು, ರಾಜಭಾಗ್ ಬರ್ತದೆ. ಯಾಕಂದ್ರೆ ಅವರು ಬರೀ ಇಸ್ಕಾನ್ ಅವರು ವೆಸ್ಟ್ ಬೆಂಗಾಲ್ ನಮ್ಮನ್ನ ಲೈಕ್ ಮಾಡಲ್ಲ, ನಾವು ಲೈಕ್ ಮಾಡ್ತೇವೆ ಅವ್ರನ್ನ. ನಾವು ಬಂಗಾಳಿ ಕವಿಗಳನ್ನ ಎಲ್ಲಾ ಲೈಕ್ ಮಾಡಿದ್ವಿ. ಯಾಕಂದ್ರೆ ರಾಷ್ಟ್ರಗೀತೆ ಒಂದೇ ಮಾತು ಮೇಲೆ ಬರ್ದಿದ್ದು ಅದೇ ಕವಿಗಳು ನಾವು ಇಷ್ಟಪಡ್ತೀವಿ. ಅವರು ಈ ತರ ಸೇರ್ಸ್ಬೇಕು, ನಾವು ನಮ್ಮಲ್ಲಿ ಸೇರ್ಸ್ಕೊಳ್ಳೋಣ ಅಂತ ನಮ್ಮ ಅಭಿಲಾಷೆ. ಅದು ನಿಮ್ಮ ವೈಯಕ್ತಿಕವಾದಂತ ಚಿಂತನೆ, ತಪ್ಪೇನಿಲ್ಲ. ಹಾಗೆ ಅವರು ಕೂಡ ಅದೇ ರೀತಿ ವೈಯಕ್ತಿಕವಾಗಿ ಚಿಂತನೆ ಮಾಡ್ತಿದ್ದಾರೆ.
ಈಗ ಹೌದು. ಉಡುಪಿಯವರು ಯಾಕೆ ಅವರನ್ನು ಸೇರಿಸಬಾರ್ದು, ಇವರನ್ನು ಯಾಕೆ ಅವರನ್ನು ಸೇರಿಸಬಾರ್ದು. ನಾವು ಇದರಿಂದೆಲ್ಲ ಮೇಲೆ ಬರಬೇಕು. ಮೇಲೆ ಬಂದು ಎಲ್ಲೆಲ್ಲಿ ಭಕ್ತಿ ಇದೆ ಅದನ್ನ ನಾವು ಆ ಭಕ್ತಿಯನ್ನ ತಕೊಳ್ಬೇಕು ಅಂತ ನಾವು ಡಿಸ್ಕಷನ್, ಇಷ್ಟರವರೆಗಿನ ಕ್ಲಾಸಲ್ಲಿ ಅದೇ ಡಿಸ್ಕಷನ್. ಎಸ್ ಪ್ರಭುಗಳೇ, ಸರಿ ಪ್ರಭು, ಹರೇ ಕೃಷ್ಣ, ಹರೇ ಕೃಷ್ಣ. ಒಳ್ಳೇದೇ. ಖಂಡಿತವಾಗಿ ಮಾಡಬಹುದು. ರುಕ್ಮಯ್ಯ ಪ್ರಭುಗಳೇ, ಏನು ಪ್ರಶ್ನೆ ಇತ್ತಾ? ಎಂಡ್ ಮಾಡೋದಾ? ಇಲ್ಲ ಇಲ್ಲ, ಅದೇ ಅಂದ್ರೆ ಅದು ಅವರ ಉದಾಹರಣೆಗೆ ಅವ್ರನ್ನ ಏನದು ನೀವು ಈಗ ಪ್ರವಚನ ಕೆಲವು ತುಂಬಾ ಶ್ಲೋಕದಲ್ಲಿ ಅವರ ಪುರಂದರದಾಸರದು ಕನಕದಾಸರದೆಲ್ಲ ಆಡ್ ಮಾಡ್ತಾರೆ. ಅಂದ್ರೆ ಹೀಗೆ ಹೇಳಿದ್ರು ಕನಕದಾಸರು, ಹೀಗೆ ಹಾಡಿದ್ರು, ಹೀಗೆ ಖಂಡಿತ ನಿಮ್ಮಂತ ಪ್ರವಚನ ಮಾಡುವಾಗ ಕೇಳ್ತಾರೆ. ನಾನು ಕೇಳಿದ್ದೇನೆ, ತುಂಬಾ ಸಾರಿ ಹೇಳ್ತಾರೆ. ಹೌದು ಹೌದು, ಹೇಳ್ತಾರೆ, ತುಂಬಾ ಜನ ಹೇಳ್ತಾರೆ. ಆದ ಕಾರಣ ಇದರಲ್ಲಿ ಏನು ಭಿನ್ನತೆ ಇಲ್ಲ. ಆಡ್ ಮಾಡ್ಲಿಕ್ಕೆ ನಮ್ಮಲ್ಲಿ ಕೆಪಾಸಿಟಿ ಇಲ್ಲ. ಬಂದದ್ದನ್ನ ಫಾಲೋ ಮಾಡ್ತಾ ಮುಂದೆ ಹೋಗೋದು ಇಂಪಾರ್ಟೆಂಟ್. ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಧನ್ಯವಾದಗಳು. ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ 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 ಕೃಷ್ಣ.